ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ ಯು ಸಿನಲ್ಲಿ ಓದುತ್ತಿರುವಂತಹ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಈ ವಿಡಿಯೋ ಮೂಲಕ ಪ್ರತಿ ಚಾಪ್ಟರ್ನ ಥಿಯರಿ ಎಕ್ಸ್ಪ್ಲನೇಷನ್ಸ್ ಅಥವಾ ಲೆಸನ್ ಎಕ್ಸ್ಪ್ಲನೇಷನನ್ನು ಸಂಪೂರ್ಣವಾಗಿ ವಿವರವಾಗಿ ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸ್ತುತಪಡಿಸಲು ಬಯಸಿದ್ದೇವೆ. ಸೊ ಚಾಪ್ಟರ್ 1 ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ಸೊ ಮೊದಲ ಚಾಪ್ಟರನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ. ಸೊ ಎಕ್ಸೆಪ್ಷನ್ ಅಂದರೆ ಏನು? ಇಲ್ಲಿ ಎಕ್ಸೆಪ್ಷನ್ ಅಂತ ಹೇಳಿದ್ರೆ ಮಿಸ್ಟೇಕ್ಸ್ ಅಥವಾ ಎರರ್ಸ್ ಅಂತ ಹೇಳ್ತೀವಿ. ಸೊ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡೋದು ಅಂದ್ರೆ ಏನು? ಸೊ ಅಂದರೆ ಆಗುವಂತಹ ತಪ್ಪುಗಳನ್ನು ನಿಭಾಯಿಸುವುದು ಹೇಗೆ? ಸೊ ಎಲ್ಲಿ ನಾವು ತಪ್ಪು ಮಾಡ್ತೀವಿ ಅಂತ ಹೇಳಿದ್ರೆ, ಪೈಥಾನ್ ಪ್ರೋಗ್ರಾಮ್ಗಳನ್ನು ನಾವು ಸಾಫ್ಟ್ವೇರ್ನಲ್ಲಿ ಟೈಪ್ ಮಾಡಬೇಕಾದ್ರೆ ಸೊ ಟೈಪಿಂಗ್ ಮಿಸ್ಟೇಕ್ ಮಾಡಬಹುದು, ಅಥವಾ ಕೆಲವೊಂದು ಬಾರಿ ಪ್ರೋಗ್ರಾಮ್ನ ರನ್ ಮಾಡೋ ಸಂದರ್ಭದಲ್ಲಿ ಎಕ್ಸಿಕ್ಯೂಟ್ ಮಾಡೋ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮಿಸ್ಟೇಕ್ಸ್ ಆಗಬಹುದು. ಸೊ ಈ ರೀತಿ ಬರುವಂತಹ ಮಿಸ್ಟೇಕ್ಸ್ಗಳನ್ನು ಯಾವ ರೀತಿಯಲ್ಲಿ ನಾವು ನಿಭಾಯಿಸಬೇಕು, ಹೇಗೆ ನಾವು ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋದೇ ಈ ಪಾಠದ ಅಥವಾ ಈ ಚಾಪ್ಟರ್ನ ಮೇನ್ ಆಬ್ಜೆಕ್ಟಿವ್ ಅಂತ ಹೇಳ್ಬಹುದು. ಸೊ ಇಂಟ್ರಡಕ್ಷನ್ ನೋಡೋಣ. ಸೊ ಸಮ್ಟೈಮ್ಸ್ ಪ್ರೋಗ್ರಾಮ್ ಡಸ್ ನಾಟ್ ಎಕ್ಸಿಕ್ಯೂಟ್ ಆರ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ಸ್ ಬಟ್ ಜನರೇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಆರ್ ಬಿಹೇವ್ಸ್ ಅಬ್ನಾರ್ಮಲಿ. ಸೊ ಕೆಲವು ಬಾರಿ ಏನಾಗುತ್ತೆ ಅಂತಂದರೆ ಪ್ರೋಗ್ರಾಮು ರನ್ನೇ ಆಗೋದಿಲ್ಲ ಅಥವಾ ಎಕ್ಸಿಕ್ಯೂಟೇ ಆಗೋದಿಲ್ಲ. ಇನ್ ಕೇಸ್ ಅದು ಎಕ್ಸಿಕ್ಯೂಟ್ ಆದರೂ ಕೂಡ ಅದರಲ್ಲಿ ಬರುವಂಥ ಔಟ್ಪುಟ್ಗಳು ನಿರೀಕ್ಷೆಗೆ ಎಟುಕದ್ದು ಅಂತ ಹೇಳ್ತೀವಿ. ಅಂದರೆ ಸೊ ನಾವು ಯಾವುದೋ ಒಂದು ಔಟ್ಪುಟ್ ಬರಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಬೇರೆ ಯಾವುದೋ ಒಂದು ಔಟ್ಪುಟ್ ಬರ್ಬೋದು. ಅಥವಾ ಪ್ರೋಗ್ರಾಮ್ನು ಕೆಲವೊಂದು ಬಾರಿ ಸೊ ಅಬ್ನಾರ್ಮಲ್ ಆಗಿ ಕೂಡ ಬಿಹೇವ್ ಮಾಡ್ಬೋದು. ಈ ರೀತಿಯೆಲ್ಲ ಆಗೋದಕ್ಕೆ ಮೇನ್ ಏನಪ್ಪ ಕಾರಣ ಅಂತ ಹೇಳಿದ್ರೆ, ಅಲ್ಲಿ ಬರುವಂಥ ಸೊ 3 ರೀತಿಯಾದಂಥ ಎರರ್ಸ್ಗಳು ಅಂತ ಹೇಳ್ಬೋದು. ಸೊ ಯಾವುದಪ್ಪ ಆ 3 ರೀತಿಯ ಎರರ್ಸ್ ಅಂತ ಹೇಳಿದ್ರೆ, ಸೊ ಸಿಂಟ್ಯಾಕ್ಸ್ ಎರರ್ಸ್, ರನ್ ಟೈಮ್ ಎರರ್ಸ್ ಆರ್ ಲಾಜಿಕಲ್ ಎರರ್ಸ್. ಸೊ ಹಾಗಾದರೆ ಎಕ್ಸೆಪ್ಷನ್ ನಾವು ಏನಂತ ಹೇಳ್ಬೋದು ಅಂದರೆ, ಎಕ್ಸೆಪ್ಷನ್ಸ್ ಆರ್ ಎರರ್ಸ್ ದ್ಯಾಟ್ ಗೆಟ್ ಟ್ರಿಗರ್ಡ್ ಆಟೋಮೆಟಿಕಲಿ. ನಾವು ಏನಾದರೂ ಟೈಪ್ ಮಾಡೋ ಸಂದರ್ಭದಲ್ಲಿ ರಾಂಗ್ ಆಗಿ ಟೈಪ್ ಮಾಡಿದ ತಕ್ಷಣವೇ ಸೊ ಆಟೋಮೆಟಿಕ್ ಆಗಿ ಟ್ರಿಗರ್ ಆಗುತ್ತೆ. ಸೊ ಈ ರೀತಿಯ ಆಟೋಮೆಟಿಕ್ ಟ್ರಿಗರ್ ಆದಂಥ ಎರರ್ಸ್ಗಳನ್ನ ನಾವು ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಸೊ ಹವೆವರ್ ಎಕ್ಸೆಪ್ಷನ್ಸ್ ಕ್ಯಾನ್ ಬಿ ಫೋರ್ಸ್ಫುಲ್ಲಿ ಟ್ರಿಗರ್ಡ್ ಆ್ಯಂಡ್ ಹ್ಯಾಂಡಲ್ ಥ್ರೂ ಪ್ರೋಗ್ರಾಮ್ ಕೋಡ್. ಕೆಲವೊಂದು ಬಾರಿ ನಾವು ಎಕ್ಸೆಪ್ಷನ್ನ ಫೋರ್ಸಬಲಿ ಸೊ ನಾವೇ ಟ್ರಿಗರ್ ಮಾಡಬಹುದು. ಹಾಗೆ ಆ ಮಾಡಿದಂಥ ಎರರ್ಸ್ಗಳಿಗೆ ಅಥವಾ ಎಕ್ಸೆಪ್ಷನ್ಗೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಕೂಡ ಪ್ರೋಗ್ರಾಮ್ ಕೋಡ್ ಕೂಡ ನಾವೇ ಬರೀಬಹುದು. ಸೊ ಹಾಗಾದರೆ ಸಿಂಟ್ಯಾಕ್ಸ್ ಎರರ್ ಅಂದರೆ ಏನು? ಸೊ ಎರರ್ಸ್ ಆರ್ ಡಿಟೆಕ್ಟೆಡ್ ವೆನ್ ವಿ ಹ್ಯಾವ್ ನಾಟ್ ಫಾಲೋಡ್ ದ ರೂಲ್ಸ್ ಆಫ್ ದ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವೈಲ್ ರೈಟಿಂಗ್ ಎ ಪ್ರೋಗ್ರಾಮ್. ಅಂದರೆ ಕೆಲವು ಬಾರಿ ನಾವು ಪ್ರೋಗ್ರಾಮ್ನ ಟೈಪ್ ಮಾಡಿಕೊಂಡು ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಬರೆಯೋ ಸಂದರ್ಭದಲ್ಲಿ ಸೊ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಅಂತಲೇ ಕೆಲವೊಂದು ಗ್ರಾಮಟಿಕಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ. ಸೊ ಆ ಒಂದು ಕೆಲವು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ನಾವೇನಾದರೂ ಫಾಲೋ ಮಾಡಿಲ್ಲ ಅಂದರೆ ಸೊ ಆ ಅಂಥ ಸಂದರ್ಭದಲ್ಲಿ ನಮಗೆ ಎರರ್ಸ್ಗಳು ಬರುತ್ತಾ ಹೋಗುತ್ತೆ. ಸೊ ಈ ರೀತಿಯಾದಂಥ ಎರರ್ಸ್ಗಳಿಗೆ ನಾವು ಸಿಂಟ್ಯಾಕ್ಸ್ ಎರರ್ ಅಂತ ಕೂಡ ಹೇಳ್ತೀವಿ. ಸೊ ಸಿಂಟ್ಯಾಕ್ಸ್ ಎರರ್ಗೆ ಮತ್ತೊಂದು ಹೆಸರು ಪಾರ್ಸಿಂಗ್ ಎರರ್ಸ್ ಅಂತ ಕೂಡ ನಾವು ಕರಿಬಹುದು. ವೆನ್ ಎ ಸಿಂಟ್ಯಾಕ್ಸ್ ಎರರ್ ಈಸ್ ಎನ್ಕೌಂಟರ್ಡ್ ವೈಲ್ ವರ್ಕಿಂಗ್ ಇನ್ ಶೆಲ್ ಮೋಡ್. ಸೊ ನಾವು ಈ ಸಿಂಟ್ಯಾಕ್ಸ್ ಎರರ್ ಹೇಗೆ ಬರುತ್ತೆ, ಶೆಲ್ ಮೋಡಲ್ಲಿ ನಾವು ಪ್ರೋಗ್ರಾಮ್ನ ಟೈಪ್ ಮಾಡೋದುವಾಗ ಯಾವ ರೀತಿ ಅದು ಡಿಸ್ಪ್ಲೇ ಬರುತ್ತೆ, ಎರರ್ ನೇಮ್ ಹೇಗೆ ಬರುತ್ತೆ, ಸೊ ಅದು ಸಜೆಷನ್ಸ್ ಹೇಗೆ ಕೊಡುತ್ತೆ, ಡಿಸ್ಕ್ರಿಪ್ಷನ್ ಹೇಗಿದೆ ಅನ್ನೋದನ್ನು ಸೊ ಒಂದು ಸ್ಯಾಂಪಲ್ ಪ್ರಾಕ್ಟಿಕಲ್ ಆಗಿ ನಾವು ಇಲ್ಲಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಶೆಲ್ ಮೋಡ್ ಅಂದರೆ ಏನು? ಶೆಲ್ ಮೋಡ್ ಅಂತ ಹೇಳಿದ್ರೆ ಇಟ್ ಇಸ್ ಎ ಇಂಟರಾಕ್ಟಿವ್ ಮೋಡ್. ಸೊ ಅಂದರೆ ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ನಡೀತಾ ಹೋಗುತ್ತೆ. ಸೊ ಪೈಥಾನ್ ಇಂಟರ್ಪ್ರಿಟರ್ಗೆ ಹೋಗೋಣ. ಸೊ ಪೈಥಾನ್ ಅಂತ ಟೈಪ್ ಮಾಡಿ ಸರ್ಚ್ ಬಾಕ್ಸಲ್ಲಿ ಟೈಪ್ ಮಾಡಿದಾಗ ಸೊ ನಮಗೆ ಇಲ್ಲಿ ಪೈಥಾನ್ 3.14 ಅನ್ನೋದು ಒಂದು ಇಂಟರ್ಪ್ರಿಟರ್ ಸಾಫ್ಟ್ವೇರ್, ಅಂದರೆ ಶೆಲ್ ಮೋಡ್ ಅಂತ ಹೇಳ್ಬೋದು. ಸೊ ಈ ರೀತಿಯಾದಂಥ ಒಂದು ಸಾಫ್ಟ್ವೇರ್ ನಮಗೆ ಓಪನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದು 3 ಸಿಂಬಲ್ಸ್ ಬಂದಿದೆ ಅಂತ ಹೇಳಿದ್ರೆ ನಾವು ದಿಸ್ ಸಾಫ್ಟ್ವೇರ್ ಈಸ್ ರೆಡಿ ಟು ಟೇಕ್ ದ ಕಮಾಂಡ್ಸ್ ಆರ್ ರೆಡಿ ಟು ಟೇಕ್ ದ ಸ್ಟೇಟ್ಮೆಂಟ್ಸ್. ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಅನ್ನೋ ವೇರಿಯಬಲ್ಗೆ ಅರೌಂಡ್ 10 ಅನ್ನೋ ನಂಬರ್ನ ಕೊಡ್ತೀವಿ. ನೆಕ್ಸ್ಟ್ ಲೈನ್, ಸೊ ಇಫ್ ಮಾರ್ಕ್ಸ್ ಈಸ್ ಗ್ರೇಟರ್ ದ್ಯಾನ್ 20 ಅಂತ ತಗೊಂಡು ಕೋಲನ್ ಪ್ಲಸ್ ಎಂಟರ್ ಕೀ. ಸೊ ಇಲ್ಲಿ ನಾರ್ಮಲ್ ಆಗಿ ಇಂಡಿಟೇಷನ್ ಆಟೋಮೆಟಿಕ್ ತಗೊಳ್ತಾ ಹೋಗುತ್ತೆ. ನಾವು ಪ್ರಿಂಟ್, ಸೊ ವಿತಿನ್ ಡಬಲ್ ಕೋಟ್ ಗುಡ್ ಮಾರ್ಕ್ಸ್, in double quote good marks, then close the double quote, then press enter key, then again if you press the enter key then it will come out of that programming block. ಸೊ ಇಲ್ಲಿ ನಮಗೆ ಲೈನ್ ನಂಬರ್ 2 ನಲ್ಲಿ ಪ್ರಿಂಟ್
ವಿತಿನ್ ಡಬಲ್ ಕೋಟ್ ಗುಡ್ ಮಾರ್ಕ್ಸ್ ಅನ್ನೋದು ರೆಡ್ ಕಲರ್ ಟೆಕ್ಸ್ಟಲ್ಲಿ ನಮಗೆ ಹೈಲೈಟ್ ಆಗಿರೋದು ಕಾಣಿಸುತ್ತೆ. ಸೊ ಅದರ ಕೆಳಗಡೆ ಸಿಂಟ್ಯಾಕ್ಸ್ ಎರರ್ಸ್ ಅಂದರೆ ಯಾವ ರೀತಿಯಾದಂಥ ಎರರ್ಸ್ ಮಾಡಿದೆಯೋ ಅನ್ನೋದು ನಮಗಿಲ್ಲಿ ನೇಮ್ ಆಫ್ ದ ಎರರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆ್ಯಂಡ್ ಏನು ಮಿಸ್ಟೇಕ್ ಆಗಿದೆ, ಯಾವುದು ಕಾರಣಕ್ಕೆ ಮಿಸ್ಟೇಕ್ ಆಗಿದೆ ಅನ್ನೋದು ಕೂಡ ನಮಗೆ ತೋರಿಸ್ತಾ ಇದೆ. ಸೊ ಮಿಸ್ಸಿಂಗ್ ಪ್ಯಾರಂಥೆಸಿಸ್ ಇನ್ ಕಾಲ್ ಟು ಪ್ರಿಂಟ್ ಅಂತ ಬರ್ತಿದೆ. ಅಂಡ್ ಆಲ್ಸೋ ಇಟ್ಸ್ ಗಿವಿಂಗ್ ದ ಸಜೆಷನ್ ಏನು ಕೊಡ್ತಿದೆ ಅಂತ ಹೇಳಿದ್ರೆ, ಡಿಡ್ ಯು ಮೀನ್ ಪ್ರಿಂಟ್? ಸೊ ಅಂದರೆ ಈ ಒಂದು ಇಂಟ್ರಾಕ್ಟಿವ್ ಮೋಡಲ್ಲಿ ಅಥವಾ ಶೆಲ್ ಮೋಡಲ್ಲಿ ಸೊ ನಮಗೆ ಶೆಲ್ ನೇಮ್ ಆಫ್ ದ ಎರರ್, ದೆನ್ ಡಿಸ್ಕ್ರಿಪ್ಷನ್ ಅಬೌಟ್ ದ್ಯಾಟ್ ಪರ್ಟಿಕ್ಯುಲರ್ ಎರರ್, ಸೊ ಎಲ್ಲವೂ ಕೂಡ ನಮಗೆ ಇದೇ ಸ್ಕ್ರೀನಲ್ಲಿ ಸಿಕ್ಬಿಡುತ್ತೆ. ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ದ್ಯಾಟ್. See, so when a syntax error is encountered while working in shell mode, Python displays the name of the error and a small description about the error. ಸೊ ಇದೇ ಒಂದು ಪ್ರೋಗ್ರಾಮಿಂಗ್ ಕೋಡನ್ನು ನಾವೇನಾದರೂ ಶೆಲ್ ಮೋಡಲ್ಲಿ ಟೈಪ್ ಮಾಡಿದ್ರೆ ಈ ರೀತಿಯಾದಂಥ ಔಟ್ಪುಟ್ ಬರುತ್ತೆ ಅನ್ನೋ ಒಂದು ಸ್ಕ್ರೀನ್ಶಾಟನ್ನು ನಾವಿಲ್ಲಿ ಕಾಣಬಹುದು. ವೆನ್ ಎ ಸಿಂಟ್ಯಾಕ್ಸ್ ಎರರ್ ಈಸ್ ಎನ್ಕೌಂಟರ್ಡ್ ವೈಲ್ ರನ್ನಿಂಗ್ ಎ ಪ್ರೋಗ್ರಾಮ್ ಇನ್ ಸ್ಕ್ರಿಪ್ಟ್ ಮೋಡ್. ಸೊ ಸ್ಕ್ರಿಪ್ಟ್ ಮೋಡಲ್ಲಿ ನಾವೇನಾದರೂ ಪ್ರೋಗ್ರಾಮಿಂಗ್ ಟೈಪ್ ಮಾಡಿದ್ರೆ, so a small dialog box specifying the name of the error and a small description about the error is displayed. ಸೊ ಈ ಒಂದು ಸ್ಮಾಲ್ ಪೀಸ್ ಆಫ್ ಕೋಡನ್ನು ನಾವು ಸ್ಕ್ರಿಪ್ಟ್ ಮೋಡಲ್ಲಿ ಅಥವಾ ಐಡಿಯಲಿ ಸಾಫ್ಟ್ವೇರಲ್ಲಿ ಟೈಪ್ ಮಾಡಿದ್ರೆ ಎರರ್ ಯಾವುದೇ ಡಿಸ್ಪ್ಲೇ ಬರುತ್ತೆ ಅಂದರೆ ಒಂದು ಸ್ಮಾಲ್ ಡೈಲಾಗ್ ಬಾಕ್ಸ್ ಮೂಲಕ ಡಿಸ್ಪ್ಲೇ ಮಾಡ್ತಾ ಬರುತ್ತೆ. ಸೊ ಈ ಒಂದು ಸ್ಯಾಂಪಲ್ಸನ್ನು ಕೂಡ ನಾವು ಪ್ರಾಕ್ಟಿಕಲಿ ಚೆಕ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಗೋ ಟು ದ ಸರ್ಚ್ ಬಾಕ್ಸ್, ದೆನ್ IDLE. ಸೊ IDL ಅಂತ ಟೈಪ್ ಮಾಡಿದ್ರೆ ಸೊ ನಮಗೆ ಇಲ್ಲಿ ಒಂದು ಸ್ಕ್ರಿಪ್ಟ್ ಮೋಡ್ ಸಾಫ್ಟ್ವೇರ್ ಬರುತ್ತೆ. ಈ ಒಂದು ಸ್ಕ್ರಿಪ್ಟ್ ಮೋಡ್ ಸಾಫ್ಟ್ವೇರ್ನಲ್ಲಿ ಸೊ ಲೆಟ್ ಅಸ್ ಟ್ರೈ ದಿಸ್ ಸ್ಮಾಲ್ ಪೀಸ್ ಆಫ್ ಕೋಡ್. ಒಂದು ಚಿಕ್ಕ ಪ್ರೋಗ್ರಾಮಿಂಗ್ ಕೋಡನ್ನು ಚೆಕ್ ಮಾಡ್ತಾ ಹೋಗೋಣ. ಸೊ ಗೋ ಟು ಫೈಲ್, ದೆನ್ ನ್ಯೂ ಫೈಲ್. ಸೊ ಮಾರ್ಕ್ಸ್ ಅನ್ನೋ ವೇರಿಯಬಲ್ ತೊಗೊಳ್ಳೋಣ. ಸೊ ಮಾರ್ಕ್ಸ್ is equal to 10. Then next line, if marks is greater than 20, then colon, press enter key. So ಇಲ್ಲಿ ಆಟೋಮೆಟಿಕ್ ಆಗಿ ಇಂಡೆಂಟೇಷನ್ ತಗೊಳುತ್ತೆ. ನಾವು ಪ್ರಿಂಟ್ ದ ಮೆಸೇಜ್ ವಿತಿನ್ ಡಬಲ್ ಕೋಟ್ ಗುಡ್ ಮಾರ್ಕ್ಸ್, ದೆನ್ ಕ್ಲೋಸ್ ದ ಡಬಲ್ ಕೋಟ್. ಸೊ ಈ ಒಂದು ಕೋಡು ಯಾವ ರೀತಿ ನಮಗೆ ರಿಸಲ್ಟ್ ಕೊಡುತ್ತೆ ಅಥವಾ ಯಾವ ರೀತಿಯಾದಂಥ ಎರರ್ನ ಕೊಡುತ್ತೆ ಅಂತ ನೋಡೋಣ. ಸೊ ರನ್ ಆಪ್ಷನ್ಗೆ ಹೋಗಿ ಕ್ಲಿಕ್ ಆನ್ ರನ್ ಮಾಡಿಲ್. ಸೊ ಇಲ್ಲಿ ಒಂದು ಸ್ಮಾಲ್ ಮೆಸೇಜ್ ಬರ್ತಿದೆ, ಸೇವ್ ಬಿಫೋರ್ ರನ್ ಆರ್ ಚೆಕ್. ಸೊ ಈ ಸೋರ್ಸ್ ಕೋಡನ್ನು ನಾವು ಫೈಲನ್ನು ಸೇವ್ ಮಾಡ್ತಾ ಹೋಗೋಣ. ಕ್ಲಿಕ್ ಆನ್ ಓಕೆ ಬಟನ್. ಸೊ ಇಲ್ಲಿ ಫೈಲ್ ನೇಮ್ ಪ್ಲೇಸ್ನಲ್ಲಿ sample.py ಅಂತ ನೇಮ್ ಕೊಟ್ಟು ದೆನ್ ಕ್ಲಿಕ್ ಆನ್ ಸೇವ್ ಆಪ್ಷನ್. ಸೊ ಇನ್ ಕೇಸ್ ಆಲ್ರೆಡಿ ಯಾವುದಾದ್ರೂ ಫೈಲು ಇದೇ ನೇಮಿಂದ ಕ್ರಿಯೇಟ್ ಮಾಡಿದರೆ ಸೊ ರೀಪ್ಲೇಸ್ ಅಂತ ಬರುತ್ತೆ. ಸೊ ಕ್ಲಿಕ್ ಆನ್ ಎಸ್, ರೀಪ್ಲೇಸ್ ಮಾಡಿ. ದೆನ್ ಇಲ್ಲಿ ನಮಗೆ ಔಟ್ಪುಟ್ ಬರುವ ಬದಲು ಒಂದು ಸ್ಮಾಲ್ ಡೈಲಾಗ್ ಬಾಕ್ಸ್ ಬಂದಿದೆ. ಈ ಡೈಲಾಗ್ ಬಾಕ್ಸ್ ಲೆಫ್ಟ್ ಸೈಡ್ ಕಾರ್ನರಲ್ಲಿ ನಮಗೆ ಏನು ಮಿಸ್ಟೇಕ್ ಬಂದಿದೆ, ಯಾವುದು ಅದರ ಹೆಸರು ಅಂತ ಅನ್ನೋದು ಡಿಸ್ಪ್ಲೇ ಆಗ್ತಾ ಇದೆ. ಸಿಂಟ್ಯಾಕ್ಸ್ ಎರರ್ ಹಾಗೂ ಒಂದು ರೌಂಡ್ ಕಲರ್ ರೆಡ್ ಕ್ರಾಸ್ ಬಟನ್ನಲ್ಲಿ ಮಿಸ್ಸಿಂಗ್ ಪ್ಯಾರಂಥೆಸಿಸ್ ಇನ್ ಕಾಲ್ ಟು ಪ್ರಿಂಟ್, ಡಿಡ್ ಯು ಮೀನ್ ದ ಪ್ರಿಂಟ್. ಸೊ ಈ ರೀತಿಯಾದಂಥ ಮೆಸೇಜು ನಮಗೆ ಈ ಸ್ಕ್ರಿಪ್ಟ್ ಮೋಡ್ ಅಥವಾ ಐಡಿಯಲಿ ಸಾಫ್ಟ್ವೇರ್ನಲ್ಲಿ ನಮಗೆ ದೊರೀತಾ ಹೋಗುತ್ತೆ. ಸೊ ಹಾಗಾದರೆ ಸೊ ಸಿಂಟ್ಯಾಕ್ಸ್ ಎರರನ್ನು ನಾವು ಯಾವುದೇ ಮೋಡ್ನಲ್ಲಿ ಪ್ರೋಗ್ರಾಮಿಂಗ್ ಮಾಡಿದ್ರು ಕೂಡ ಸಿಂಟ್ಯಾಕ್ಸ್ನ ಎರರ್ ಕಾಣಬಹುದು. ಈ ಸಿಂಟ್ಯಾಕ್ಸ್ ಎರರ್ ಬರೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ, ಸೊ ಸೆಟ್ ಆಫ್ ರೂಲ್ಸ್ ಅಥವಾ ಗ್ರಾಮಟಿಕಲ್ ರೂಲ್ಸ್ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ. ಆ ಒಂದು ರೂಲ್ಸನ್ನು ನಾವು ಏನಾದರೂ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ನಮಗೆ ಈ ರೀತಿಯಾದಂಥ ಸಿಂಟ್ಯಾಕ್ಸ್ ಎರರ್ಗಳು ಡಿಸ್ಪ್ಲೇ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್, ಎಕ್ಸೆಪ್ಷನ್ ಅಂದರೆ ಏನು ಹಾಗಾದರೆ? ಈವನ್ ಇಫ್ ಎ ಸ್ಟೇಟ್ಮೆಂಟ್ ಆರ್ ಎಕ್ಸ್ಪ್ರೆಷನ್ ಈಸ್ ಸಿಂಟ್ಯಾಕ್ಟಿಕಲಿ ಕರೆಕ್ಟ್, ನಾವು ಟೈಪ್ ಮಾಡುವಂಥ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಎಕ್ಸ್ಪ್ರೆಷನ್ ಆಗಿರ್ಬೋದು ಗ್ರಾಮಟಿಕಲಿ ಕರೆಕ್ಟ್ ಇದ್ದರೂ ಕೂಡ ದೇರ್ ಮೈಟ್ ಅರೈಸ್ ಎರರ್ಸ್, ಕೆಲವೊಂದು ಬಾರಿ ಎರರ್ಸ್ಗಳು ಬರಬಹುದು. ಸೊ ಡ್ಯೂರಿಂಗ್ ಇಟ್ಸ್ ಎಕ್ಸಿಕ್ಯೂಷನ್, ಸೊ ಪ್ರೋಗ್ರಾಮ್ ರನ್ ಆಗುವ ಸಂದರ್ಭದಲ್ಲಿ ಅಥವಾ ಎಕ್ಸಿಕ್ಯೂಟ್ ಆಗುವ ಸಂದರ್ಭದಲ್ಲಿ ಎರರ್ಸ್ ಬರಬಹುದು. ಸಚ್ ಟೈಪ್ ಆಫ್ ಎರರ್ಸ್ ಮೈಟ್ ಡಿಸ್ರಪ್ಟ್ ದ ನಾರ್ಮಲ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಅಂಥ ಎರರ್ಸ್ಗಳು ಏನು ಮಾಡುತ್ತೆ ಅಂತಂದರೆ ಪ್ರೋಗ್ರಾಮು ನಾರ್ಮಲ್ ಆಗಿ ಎಕ್ಸಿಕ್ಯೂಟ್ ಆಗೋದನ್ನು ತಡೆ ಹಿಡಿಯುತ್ತವೆ ಅಥವಾ ಅಡಚಣೆ ಮಾಡ್ತವೆ. ಸೊ ಆ ರೀತಿಯಾದಂಥ ಎರರ್ಸ್ಗಳನ್ನ ನಾವು ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಎಕ್ಸೆಪ್ಷನ್ ಅನ್ನೋದು ಏನು ಆ್ಯಕ್ಚುಲಿ ಅಂತ ಹೇಳಿದ್ರೆ, ಇಟ್ ಈಸ್ ಎ ಪೈಥಾನ್ ಆಬ್ಜೆಕ್ಟ್. ಅದು ಕೂಡ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಒಂದು ಪೈಥಾನ್ ಆಬ್ಜೆಕ್ಟ್ ಆಗಿ ಇರುತ್ತೆ. ಬಟ್ ಇಟ್ ರೆಪ್ರೆಸೆಂಟ್ಸ್ ಆ್ಯನ್ ಎರರ್, ಅದು ಎರರ್ನ ಸೂಚಿಸುತ್ತೆ. ಸೊ ಎಕ್ಸಾಂಪಲ್ಗೆ ಹೇಳೋದಾದರೆ, ವೆನ್ ಟ್ರೈಂಗ್ ಟು ಓಪನ್ ಎ ಫೈಲ್ ದಟ್ ಡಸ್ ನಾಟ್ ಎಕ್ಸಿಸ್ಟ್, ಯಾವುದಾದ್ರೂ ಒಂದು ಫೈಲನ್ನು ನಾವು ಓಪನ್ ಮಾಡೋಕ್ಕೆ ಅಂತ ಹೋದಾಗ ಆ ಫೈಲ್ ಏನಾದರೂ ಇಲ್ಲ ಅಂತ ಬಂದರೆ ಸೊ ಅದು ನಮಗೆ ಒಂದು ಎರರ್ನ ಕೊಡುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ ಡಿವಿಷನ್ ಬೈ ಝೀರೋ.
ಸೊ ಡಿವಿಷನ್ ಮಾಡುವಂಥ ಸಂದರ್ಭದಲ್ಲಿ ನಾವೇನಾದರೂ ಡಿನಾಮಿನೇಟರ್ಗೆ 0 ಕೊಟ್ಟಾಗ ಸೊ 0 ಡಿವಿಷನ್ ಎರರ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಎಕ್ಸೆಪ್ಷನ್ಸ್ಗೆ ಎಕ್ಸಾಂಪಲ್ ಅಂತ ಹೇಳ್ಬಹುದು. ಸೊ ಹಾಗಾದರೆ ಎಕ್ಸೆಪ್ಷನ್ಗಳಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಹೇಳಿದ್ರೆ, ಸೊ 2 ರೀತಿಯಾದಂಥ ಎಕ್ಸೆಪ್ಷನ್ ನಾವು ಕಾಣ್ಬೋದು. ಸೊ ಒನ್ ಈಸ್ ಬಿಲ್ಟ್ ಇನ್ ಎಕ್ಸೆಪ್ಷನ್, ಮತ್ತೊಂದು ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್. ಸೊ ಬಿಲ್ಟ್ ಇನ್ ಅಂತ ಹೇಳಿದ್ರೆ, ಸೊ ಬೈ ಡಿಫಾಲ್ಟ್ ಇಂಟರ್ಪ್ರಿಟರಲ್ಲಿ ಅಥವಾ ಕಂಪೈಲರಲ್ಲೇ ಬಂದಿರುತ್ತೆ. ಸೊ ಅದನ್ನು ಆಲ್ರೆಡಿ ಡಿಫೈನ್ ಮಾಡಿರ್ತಾರೆ. ಸೊ ಯೂಸರ್ ಡಿಫೈನ್ ಅಂತಂದರೆ ಪ್ರೋಗ್ರಾಮರ್ಗಳಾಗಿರ್ಬೋದು ಅಥವಾ ಯೂಸರ್ಸ್ಗಳಾಗಿರ್ಬೋದು. ಸೊ ಅವರ ಒಂದು ರಿಕ್ವೈರ್ಮೆಂಟ್ಗೆ ಅಥವಾ ಯಾರೋ ಒಬ್ಬರು ಬಂದು ರಿಕ್ವೈರ್ಮೆಂಟ್ ಕೇಳಿದಾಗ ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟು ಅವರು ಎರರ್ಸನ್ನು ಕ್ರಿಯೇಟ್ ಮಾಡ್ಬೋದು, ಅದಕ್ಕೆ ಹ್ಯಾಂಡಲ್ ಮಾಡೋದಕ್ಕೆ ಕೋಡನ್ನು ಬರಿಬೋದು. ಸೊ ಹಾಗಾದರೆ ಬಿಲ್ಟ್ ಇನ್ ಎಕ್ಸೆಪ್ಷನ್ ಅಂದರೆ ಏನು? ಕಾಮನ್ಲಿ ಅಕರಿಂಗ್ ಎಕ್ಸೆಪ್ಷನ್ಸ್ ಆರ್ ಡಿಫೈನ್ಡ್ ಇನ್ ಕಂಪೈಲರ್ ಆರ್ ಇಂಟರ್ಪ್ರಿಟರ್. ಸೊ ಸಾಮಾನ್ಯವಾಗಿ ಬರುವಂಥ ಎಲ್ಲ ರೀತಿಯಾದಂಥ ಎರರ್ಗಳನ್ನು ಸೊ ಕಂಪೈಲರಲ್ಲಿ ಅಥವಾ ಇಂಟರ್ಪ್ರಿಟರ್ ಸಾಫ್ಟ್ವೇರಲ್ಲಿ ಮೊದಲೇ ಡಿಫೈನ್ ಮಾಡಿರ್ತಾರೆ. ಸೊ ಈ ರೀತಿಯಾದಂಥ ಎರರ್ಸ್ಗಳಿಗೆ ನಾವು ಬಿಲ್ಟ್ ಇನ್ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ಎಲ್ಲಿ ಇರ್ತದೆ, ಎಲ್ಲಿ ಡಿಫೈನ್ ಮಾಡಿ, ಎಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾರೆ ಅಂದರೆ ಪೈಥಾನ್ಸ್ ಸ್ಟ್ಯಾಂಡರ್ಡ್ ಲೈಬ್ರರಿ. ಸೊ ಪೈಥಾನ್ ಅನ್ನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಂದು exe ಫೈಲ್ನ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಹೋದರೆ ಸೊ ಅದರ ಬ್ಯಾಕ್ಗ್ರೌಂಡ್ನಲ್ಲಿ ಇನ್ಸ್ಟಾಲೇಷನ್ ಟೈಮ್ನಲ್ಲಿ ಒಂದಷ್ಟು ಫೋಲ್ಡರ್ಸ್ಗಳು ಇನ್ಸ್ಟಾಲ್ ಆಗಿ ಬಂದಿರುತ್ತೆ. ಸೊ ಅಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಲೈಬ್ರರಿ ಒಂದು ಫೋಲ್ಡರ್ ಇರುತ್ತೆ. ಆ ಫೋಲ್ಡರಲ್ಲಿ ಸೊ ವಿ ಕ್ಯಾನ್ ಸಿ ಆ್ಯನ್ ಎಕ್ಸ್ಟೆನ್ಸಿವ್ ಕಲೆಕ್ಷನ್ ಆಫ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಸೊ ಹಲವಾರು ಬಿಲ್ಟ್ ಇನ್ ಎಕ್ಸೆಪ್ಷನ್ನ ಕಲೆಕ್ಷನ್ನ ನಾವಲ್ಲಿ ನೋಡಬಹುದು. ಸೊ ಇಟ್ ಪ್ರೊವೈಡ್ಸ್ ದ ಸ್ಟ್ಯಾಂಡರ್ಡೈಸ್ಡ್ ಸೊಲ್ಯೂಷನ್ಸ್ ಫಾರ್ ಸಚ್ ಎರರ್ಸ್. ಸೊ ಅದಲ್ಲದೆ ಪ್ರತಿಯೊಂದು ಬಿಲ್ಟ್ ಇನ್ ಎರರ್ಸ್ಗೂ ಕೂಡ ಒಂದು ಸ್ಟ್ಯಾಂಡರ್ಡೈಸ್ಡ್ ಸೊಲ್ಯೂಷನ್ ಕೂಡ ಅದು ಪ್ರೊವೈಡ್ ಮಾಡ್ತಾ ಬರುತ್ತೆ. ದ ಅಪ್ರೋಪ್ರಿಯೇಟ್ ಎಕ್ಸೆಪ್ಷನ್ ಹ್ಯಾಂಡಲ್ ಕೋಡ್ ಈಸ್ ಎಕ್ಸಿಕ್ಯೂಟೆಡ್. ಯಾವುದೇ ಒಂದು ಬಿಲ್ಟ್ ಇನ್ ಎರರ್ ಬಂದರೂ ಕೂಡ ಆ ಒಂದು ಬಿಲ್ಟ್ ಇನ್ ಎರರ್ನ ನಿಭಾಯಿಸೋದಕ್ಕೆ, ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಸೊ ಎಕ್ಸೆಪ್ಷನ್ ಹ್ಯಾಂಡಲ್ ಕೋಡು ಆಟೋಮೆಟಿಕ್ಕಾಗಿ ಅಲ್ಲಿ ಜವಾಬ್ದಾರಿನ ತಗೊಳ್ತಾ ಬರುತ್ತೆ. ವಿಚ್ ಡಿಸ್ಪ್ಲೇಸ್ ದ ರೀಸನ್ ಅಲಾಂಗ್ ವಿತ್ ದ ರೈಸ್ಡ್ ಎಕ್ಸೆಪ್ಷನ್ ನೇಮ್. ಆ ಎಕ್ಸೆಪ್ಷನ್ ಬರೋದಕ್ಕೆ ಕಾರಣ ಏನು ಮತ್ತು ಆ ಎಕ್ಸೆಪ್ಷನ್ ಯಾವ ಒಂದು ಪ್ಲೇಸ್ನಲ್ಲಿ ಅಥವಾ ಯಾವ ಒಂದು ಲೊಕೇಶನಲ್ಲಿ ಬಂದಿದೆ ಮತ್ತು ಅದನ್ನು ಸಾಲ್ವ್ ಮಾಡೋದಕ್ಕೆ ಏನೆಲ್ಲ ಸಜೆಷನ್ ಕೊಡಬಹುದು ಅನ್ನೋದು ಕೂಡ ನಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಬರುತ್ತೆ. ಸೊ ಹಾಗಾದರೆ ಬಿಲ್ಟ್ ಇನ್ ಎಕ್ಸೆಪ್ಷನಲ್ಲಿ ಒಟ್ಟು ಎಷ್ಟು ಥರದಂಥ ಬಿಲ್ಟ್ ಇನ್ ಎಕ್ಸೆಪ್ಷನ್ ಇದೆ ಅನ್ನೋದು 1 by 1 ನೋಡ್ತಾ ಹೋಗೋಣ. ಟೋಟಲಿ ಸೊ 12 ಅಥವಾ 12 ಬಿಲ್ಟ್ ಇನ್ ಎಕ್ಸೆಪ್ಷನ್ನು ನಾವಿಲ್ಲಿ ನೋಡಬಹುದು. ಈ 12 ಬಿಲ್ಟ್ ಇನ್ ಎಕ್ಸೆಪ್ಷನ್ ಅಂತೂ ಕಂಪಲ್ಸರಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸೊ ಮಿಸ್ ಮಾಡದೆ ಈ 12 ಬಿಲ್ಟ್ ಇನ್ ಎಕ್ಸೆಪ್ಷನ್ನು ಕೂಡ ಕಲಿಬೇಕು ಅಂತ ಇಲ್ಲಿ ಕೇಳ್ಕೊತಾ ಇದ್ದೀನಿ. ಸೊ ಮೊದಲನೇದು ಸಿಂಟ್ಯಾಕ್ಸ್ ಎರರ್. ಸೊ ನೇಮ್ ಆಫ್ ದ ಎರರ್ ಯಾವುದಪ್ಪ ಅಂದರೆ ಸಿಂಟ್ಯಾಕ್ಸ್ ಎರರ್. ಸೊ ಅದು ಯಾವಾಗ ಬರುತ್ತೆ, ಯಾವ ಸಮಯದಲ್ಲಿ ರೈಸ್ ಆಗುತ್ತೆ ಅಂದರೆ ಇಟ್ ಈಸ್ ರೈಸ್ಡ್ ವೆನ್ ದೇರ್ ಇಸ್ ಅನ್ ಎರರ್ ಇನ್ ದ ಸಿಂಟ್ಯಾಕ್ಸ್ ಆಫ್ ದ ಪೈಥಾನ್ ಕೋಡ್. ಪೈಥಾನ್ ಕೋಡ್ನಲ್ಲಿ ನಾವು ಏನಾದರೂ ಸಿಂಟ್ಯಾಕ್ಸ್ನಲ್ಲಿ ತಪ್ಪು ಮಾಡಿದ್ರೆ ಸೊ ನಮಗೆ ಸಿಂಟ್ಯಾಕ್ಸ್ ಎರರ್ ರೈಸ್ ಆಗುತ್ತೆ. ಸೊ ಸೆಕೆಂಡ್ ಒನ್ ಈಸ್ ವ್ಯಾಲ್ಯೂ ಎರರ್. ಈ ವ್ಯಾಲ್ಯೂ ಎರರ್ ಯಾವಾಗ ಬರುತ್ತೆ ಅಂತಂದರೆ ವೆನ್ ಎ ಬಿಲ್ಟ್ ಇನ್ ಮೆಥಡ್ or operation receives an argument that has the right data type but mismatched or inappropriate values. ಸೊ ನಾವು ಏನಾದರೂ ಪ್ರೋಗ್ರಾಮಿಂಗ್ ಬರೆಯುವ ಸಂದರ್ಭದಲ್ಲಿ ಬಿಲ್ಟ್ ಇನ್ ಮೆಥಡ್ಗಳಲ್ಲಿ ಅಥವಾ ಆಪರೇಷನ್ಗಳಲ್ಲಿ ಕೆಲವೊಂದು ಬಾರಿ ಆರ್ಗ್ಯುಮೆಂಟ್ಸ್ಗಳಿಗೆ ವ್ಯಾಲ್ಯೂಸನ್ನು ಕೊಡ್ತಾ ಹೋಗ್ತೀವಿ, ರೈಟ್ ಡೇಟಾ ಟೈಪ್ನ ಕೊಡ್ತಾ ಹೋಗ್ತೀವಿ. ಬಟ್ ಕೆಲವು ಬಾರಿ ಏನಾಗುತ್ತೆ ಅಂತಂದರೆ ಸೊ ವ್ಯಾಲ್ಯೂಸ್ಗಳು ಮಿಸ್ ಮ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಇಂಟೀಜರ್ ಅಂತ ನಾವೇನಾದರೂ ಆರ್ಗ್ಯುಮೆಂಟನ್ನು ಡಿಫೈನ್ ಮಾಡಿದ್ದು ಅದನ್ನು ನಾವು ಫ್ಲೋಟ್ ವ್ಯಾಲ್ಯೂಸ್ ಕೊಡ್ತಾ ಬಂದರೆ ಸೊ ಅದು ವ್ಯಾಲ್ಯೂಸು ಮಿಸ್ ಮ್ಯಾಚ್ ಆಗುತ್ತೆ. ಸೊ ಈ ರೀತಿ ವ್ಯಾಲ್ಯೂಗಳು ಮಿಸ್ ಮ್ಯಾಚ್ ಆದರೆ ವ್ಯಾಲ್ಯೂ ಎರರ್ ಅನ್ನೋದು ಬಿಲ್ಟ್ ಇನ್ ಎಕ್ಸೆಪ್ಷನ್ ಆಗಿ ಬರುತ್ತೆ. ಸೊ ಥರ್ಡ್ ಒನ್ IO ಎರರ್. ಸೊ IO ಸ್ಟ್ಯಾಂಡ್ಸ್ ಫಾರ್ ಇನ್ಪುಟ್ ಔಟ್ಪುಟ್ ಎರರ್. ಈ ರೀತಿಯಾದಂಥ ಎರರು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ವೆನ್ ದ ಫೈಲ್ ಸ್ಪೆಸಿಫೈಡ್ ಇನ್ ಎ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಕೆನಾಟ್ ಬಿ ಓಪನ್ಡ್. ಸೊ ನಾವು ಏನಾದರೂ ಪ್ರೋಗ್ರಾಮ್ನಲ್ಲಿ ಈ ಫೈಲ್ ಓಪನ್ ಆಗಬೇಕು ಅಂತ ಸ್ಟೇಟ್ಮೆಂಟ್ ಬರೆದಿದ್ರೆ ಆ ಒಂದು ಫೈಲ್ ಓಪನ್ ಆಗಲಿಲ್ಲ ಅಂದರೆ ಸೊ ನಮಗೆ IO ಎರರ್ ಡಿಸ್ಪ್ಲೇ ಬರುತ್ತೆ. ಸೊ ಫೋರ್ತ್ ಒನ್ ಕೀಬೋರ್ಡ್ ಇಂಟರಪ್ಟ್ ಎರರ್. ಕೀಬೋರ್ಡ್ ಇಂಟರಪ್ಟ್ ಅಂತಂದರೆ ಇಂಟರಪ್ಟ್ ಅಂತ ಹೇಳಿದ್ರೆ ಅಡಚಣೆ. ಇದು ಯಾವಾಗ ಬರುತ್ತೆ ಎರರ್ ಅಂತ ಹೇಳಿದ್ರೆ ಇಟ್ ಈಸ್ ರೈಸ್ಡ್ ವೆನ್ ದ ಯೂಸರ್ ಆಕ್ಸಿಡೆಂಟಲಿ ಹಿಟ್ಸ್ ದ ಡಿಲೀಟ್ ಕೀ ಆರ್ ಎಸ್ಕೇಪ್ ಕೀ. ಸೊ ಅಕಸ್ಮಾತಾಗಿ ಸೊ ಆಕ್ಸಿಡೆಂಟಲಿ ಪ್ರೋಗ್ರಾಮರ್ ಆಗಿರ್ಬೋದು ಅಥವಾ ಯೂಸರ್ ಆಗಿರ್ಬೋದು ಪ್ರೋಗ್ರಾಮ್ ರನ್ ಆಗೋ ಸಂದರ್ಭದಲ್ಲಿ ಎಸ್ಕೇಪ್ ಕೀ ಬಟನ್ನು ಅಥವಾ ಡಿಲೀಟ್ ಕೀ ಬಟನ್ ಏನಾದರೂ ಪ್ರೆಸ್ ಮಾಡಿದರೆ ಸೊ ಆ ಒಂದು ಸಿಚುಯೇಷನಲ್ಲಿ ಕೀಬೋರ್ಡ್ ಇಂಟರಪ್ಟ್ ಎರರ್ ಬಂದೇ ಬರುತ್ತೆ. ಸೊ ಇಟ್ ಈಸ್ ರೈಟ್ ವೆನ್ ದ ಯೂಸರ್ ಆಕ್ಸಿಡೆಂಟಲಿ ಹಿಟ್ಸ್ ದ ಡಿಲೀಟ್ ಆರ್ ಎಸ್ಕೇಪ್ ಕೀ
while executing a program due to which the normal flow of a program is interrupted. ಆ ರೀತಿ ಏನಾದರೂ ಪ್ರೆಸ್ ಆಗಿಬಿಟ್ರೆ ಸೊ ಪ್ರೋಗ್ರಾಮ್ ರನ್ ಆಗಬೇಕಾದಂಥ ಫ್ಲೋ ಏನಿದೆ ಅದು ಅಲ್ಲಿಗೆ ಡಿಸ್ಟರ್ಬ್ ಆಗುತ್ತೆ ಅಥವಾ ಇಂಟರಪ್ಟ್ ಆಗುತ್ತೆ. ಸೊ ಫಿಫ್ತ್ ಒನ್ ಈಸ್ ಇಂಪೋರ್ಟ್ ಎರರ್. ಇಂಪೋರ್ಟ್ ಅಂತಂದರೆ ಆಮದು ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಸೊ ಈ ಒಂದು ಎರರ್ ಯಾವಾಗ ಬರುತ್ತೆ ಅಂತಂದರೆ ಇಟ್ ಈಸ್ ರೈಸ್ಡ್ ವೆನ್ ದ ರಿಕ್ವೆಸ್ಟೆಡ್ ಮಾಡ್ಯೂಲ್ ಡೆಫಿನೇಷನ್ ಈಸ್ ನಾಟ್ ಫೌಂಡ್. ಸೊ ಕೆಲವೊಂದು ಪ್ರೋಗ್ರಾಮ್ಗಳಿಗೆ ನಾವು ಒಂದು ಪ್ಯಾಕೇಜ್ಗಳನ್ನು ನಾವು ಸಪೋರ್ಟ್ ಆಗಿ ತೊಗೊಳ್ಬೇಕಾಗತ್ತೆ. ಸೊ ಕೆಲವೊಂದು ಪ್ರೋಗ್ರಾಮ್ ಅಂತಂದರೆ ಫಾರ್ ಎಕ್ಸಾಂಪಲ್ ಡಂಪ್ ಮೆಥಡ್ ಮತ್ತು ಲೋಡ್ ಮೆಥಡನ್ನು ನಾವು ಪರ್ಫಾರ್ಮ್ ಮಾಡಬೇಕು ಅಂದಾಗ ಸೊ ಪಿಕಲ್ ಮಾಡ್ಯೂಲ್ ಅನ್ನೋದು ಬೇಕಾಗುತ್ತೆ. ಆ ಪಿಕಲ್ ಮಾಡ್ಯೂಲು ನಮಗೆ ಇಂಪೋರ್ಟ್ ಮಾಡಿಕೊಂಡ್ರು ಕೂಡ ಸೊ ಇನ್ ಕೇಸ್ ಆ ಮಾಡ್ಯೂಲು ಡಿಫೈನ್ ಆಗಲಿಲ್ಲ, ಆ ಮಾಡ್ಯೂಲ್ ಡೆಫಿನೇಷನ್ ನಮಗೆ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನಮಗೆ ಇಂಪೋರ್ಟ್ ಎರರ್ ಬರುತ್ತೆ. ಸಿಕ್ಸ್ತ್ ಒನ್ EOF ಎರರ್. EOF ಅಂತ ಹೇಳಿದ್ರೆ ಎಂಡ್ ಆಫ್ ಫೈಲ್ ಎರರ್. ಸೊ ಈ ಒಂದು ರೀತಿ ಎರರ್ ಯಾವಾಗ ಬರುತ್ತೆ ಅಂದರೆ ಇಟ್ ಈಸ್ ರೈಸ್ಡ್ ವೆನ್ ದ ಎಂಡ್ ಆಫ್ ಫೈಲ್ ಕಂಡೀಷನ್ ಈಸ್ ರೀಚ್ ವಿಥೌಟ್ ರೀಡಿಂಗ್ ಎನಿ ಡೇಟಾ ಬೈ ಇನ್ಪುಟ್. ಸೊ ಇನ್ಪುಟ್ ಮೆಥಡ್ ನಾವು ಬರೆದಾಗ ಸೊ ಆ ಒಂದು ಮೆಥಡ್ ಏನು ಮಾಡುತ್ತೆ ಅಂದರೆ ಪ್ರತಿಯೊಂದೂ ರೀಡ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ. ಬಟ್ ಇನ್ಸ್ಟೆಡ್ ಆಫ್ ರೀಡಿಂಗ್ ದ್ಯಾಟ್ ಇಟ್ಸ್ ಗೋಯಿಂಗ್ ಟು ರೀಚ್ ದಟ್ ಎಂಡ್ ಆಫ್ ದಟ್ ಫೈಲ್. ಸೊ ಫೈಲ್ನ ಕೊನೆಯ ಹಂತಕ್ಕೆ ಹೋಗಿ ತಲುಪುತ್ತೆ. ಆ ಥರ ಏನಾದರೂ ವಿತೌಟ್ ರೀಡಿಂಗ್ ದಟ್ ಪರ್ಟಿಕ್ಯುಲರ್ ಡೇಟಾ ಸೊ ಡೈರೆಕ್ಟಾಗಿ ಎಂಡ್ ಆಫ್ ದ ಫೈಲ್ಗೆ ಹೊಟ್ಟೋದ್ರೆ ಆವಾಗ ನಮಗೆ ಎಂಡ್ ಆಫ್ ಫೈಲ್ ಎರರ್ ಬಂದೇ ಬರುತ್ತೆ. ನೆಕ್ಸ್ಟ್ ಸೆವೆಂತ್ ಒನ್ ಝೀರೋ ಡಿವಿಷನ್ ಎರರ್. ಈ ಝೀರೋ ಡಿವಿಷನ್ ಎರರ್ ಯಾವಾಗಪ್ಪ ಬರುತ್ತೆ ಅಂತಂದರೆ ಇಟ್ ಈಸ್ ರೈಸ್ಡ್ ವೆನ್ ದ ಡಿನಾಮಿನೇಟರ್ ಇನ್ ಎ ಡಿವಿಷನ್ ಆಪರೇಷನ್ ಇಸ್ ಝೀರೋ. ಸೊ ನಾವು ಝೀರೋ ಡಿವಿಷನ್ ಎರರ್ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಡಿವಿಷನ್ ಮಾಡುವಂಥ ಸಂದರ್ಭದಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗಳ ನಡುವೆ ಇನ್ ಕೇಸ್ ಡಿನಾಮಿನೇಟರ್ ವ್ಯಾಲ್ಯೂ ಏನಾದರೂ ನಾವು ಝೀರೋ ಕೊಟ್ಟಾಗ ಸೊ ಝೀರೋ ಡಿವಿಷನ್ ಎರರ್ ನಮಗೆ ಸಿಗುತ್ತೆ. ಸೊ ಏಯ್ತ್ ಒನ್ ಈಸ್ ಇಂಡೆಕ್ಸ್ ಎರರ್. ಈ ಇಂಡೆಕ್ಸ್ ಎರರ್ ಯಾವಾಗ ಬರುತ್ತೆ ಅಂದರೆ ಇಟ್ ಈಸ್ ರೈಸ್ಡ್ ವೆನ್ ದ ಇಂಡೆಕ್ಸ್ ಆರ್ ಸಬ್ಸ್ಕ್ರಿಪ್ಟ್. ಇಂಡೆಕ್ಸ್ಗೆ ಮತ್ತೊಂದು ಹೆಸರು ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಇನ್ ಎ ಸೀಕ್ವೆನ್ಸ್ ಈಸ್ ಔಟ್ ಆಫ್ ರೇಂಜ್. ಫಾರ್ ಎಕ್ಸಾಂಪಲ್ ಸೊ 4 ನಂಬರ್ಸ್ನ ನಾವು ಲಿಸ್ಟಲ್ಲಿ ಸ್ಟೋರ್ ಮಾಡಿರ್ತೀವಿ ಅನ್ಕೊಳ್ಳೋಣ. ಸೊ ಆ್ಯಕ್ಚುಲಿ ಲಿಸ್ಟ್ ಅನ್ನೋದು ಒಂದು ಡೇಟಾ ಆಗಿದೆ. ಸೊ ಅಲ್ಲಿ ಒಂದು 4 ನಂಬರ್ನ ನಾವು ಸ್ಟೋರ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಸೊ 3, 6, 4, 1 ಅಂತ ಹೇಳ್ತೀವಿ. ಸೊ 3, 6, 4, 1 4 ನಂಬರ್ಗಳನ್ನ ಲಿಸ್ಟಲ್ಲಿ ಸ್ಟೋರ್ ಮಾಡಿಬಿಟ್ಟು ಸೊ ಅದರ ಇಂಡೆಕ್ಸ್ ನಾವು ಬರೀತಾ ಹೋದರೆ ಸೊ 0 ಇಂದ ಶುರು ಆದರೆ 0, 1, 2, 3. ಸೊ ಲಾಸ್ಟ್ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟು ಎಂಡ್ ಆಗುತ್ತೆ ಅಂದರೆ 3 ಎಂಡ್ ಆಗುತ್ತೆ. ಬಟ್ ನಾವೇನಾದರೂ ಲಿಸ್ಟ್ ಆಫ್ 4 ಅಥವಾ ಲಿಸ್ಟ್ ಆಫ್ 6 ಅಂತ ಏನಾದರೂ ಬರೆದ್ರೆ ಸೊ ಆ ಒಂದು ಪೊಸಿಷನ್ನಲ್ಲಿ ಲಿಸ್ಟ್ ಆಫ್ 4 ಮತ್ತು ಲಿಸ್ಟ್ ಆಫ್ 6ನಲ್ಲಿ ಯಾವುದೇ ಎಲಿಮೆಂಟ್ಸ್ ಇರೋದಿಲ್ಲ. ಸೊ ಈ ರೀತಿಯಾಗಿ ನಾವೇನಾದರೂ ಸೊ ಔಟ್ ಆಫ್ ರೇಂಜ್ನಲ್ಲಿ ನಾವೇನಾದರೂ ಆಕ್ಸೆಸ್ ಮಾಡಿದ್ರೆ ಸೊ ಇಂಡೆಕ್ಸ್ ಎರರು ನಮಗೆ ತೋರಿಸುತ್ತೆ. ಸೊ ನೈನ್ತ್ ಒನ್ ನೇಮ್ ಎರರ್. ಸೊ ಇಟ್ ಈಸ್ ರೈಸ್ಡ್ ವೆನ್ ಎ ಲೋಕಲ್ ಆರ್ ಗ್ಲೋಬಲ್ ವೇರಿಯಬಲ್ ನೇಮ್ ಈಸ್ ನಾಟ್ ಡಿಫೈನ್ಡ್. ಸೊ ನಾವು ಪ್ರೋಗ್ರಾಮ್ ಬರೀಬೇಕಾದ್ರೆ ಒಂದಷ್ಟು ವೇರಿಯಬಲ್ಸ್ಗಳನ್ನ ನಾವು ಡಿಫೈನ್ ಮಾಡೋದು ಸಹಜ. ಬಟ್ ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ನಾವೇನು ಮಾಡ್ತೀವಿ ಸೊ ವಿತೌಟ್ ಡಿಫೈನಿಂಗ್ ದ ವೇರಿಯಬಲ್ ನೇಮ್ಸ್, ಅದು ಲೋಕಲ್ ವೇರಿಯಬಲ್ ಆಗಿರಬಹುದು ಅಥವಾ ಗ್ಲೋಬಲ್ ವೇರಿಯಬಲೇ ಆಗಿರಬಹುದು. ಸೊ ಡಿಫೈನ್ ಮಾಡಿದ್ರೆ ನಾವೇನಾದರೂ ಪ್ರೋಗ್ರಾಮ್ ಯೂಸ್ ಮಾಡಿದ್ರೆ ಸೊ ಆ ಸಂದರ್ಭದಲ್ಲಿ ನೇಮ್ ಎರರ್ ಬಂದೇ ಬರುತ್ತೆ. 10th ಎರರ್ ಇಂಡೆಂಟೇಷನ್ ಎರರ್. ಈ ಇಂಡೆಂಟೇಷನ್ ಅಂತ ಹೇಳಿದ್ರೆ ಪ್ರತಿಯೊಂದು ಬ್ಲಾಕ್ ಅಂದರೆ ಫಾರ್ ಎಕ್ಸಾಂಪಲ್ ಡಿಫೈನಿಂಗ್ ಫಂಕ್ಷನ್ ಹೆಡರ್ ಆದಮೇಲೆ ಸೊ ಒಂದಷ್ಟು ಸ್ಪೇಸ್ ಬಿಟ್ಟು ಸೊ ವಿ ಹ್ಯಾವ್ ಟು ರೈಟ್ ದ ಡೆಫಿನೇಷನ್ಸ್. ಸೊ ಡೆಫಿನೇಷನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆ ಫಂಕ್ಷನ್ ಡೆಫಿನೇಷನ್ ಕಂಪ್ಲೀಟ್ ಆದಮೇಲೆ ಸೊ ಮತ್ತೆ ನಾವು ಇಂಡೆಂಟೇಷನ್ನ ಡಿಫೈನಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಫಾಲೋ ಬರೆಯುವ ಸಂದರ್ಭದಲ್ಲಿ ನೆಕ್ಸ್ಟ್ ಸ್ಟೇಟ್ಮೆಂಟು ಸ್ವಲ್ಪ ಸ್ಪೇಸ್ ಬಿಟ್ಟು ಬರೀಬೇಕಾಗುತ್ತೆ. ವೈಲ್ ಸ್ಟೇಟ್ಮೆಂಟ್ಗಳಲ್ಲಿ ಸೊ ಅದಾದ ನಂತರ ಇಫ್ ಕಂಡೀಷನ್ ಸ್ಟೇಟ್ಮೆಂಟ್, ಈ ರೀತಿಯಾದಂಥ ಕೆಲವೊಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಗಳಾದಮೇಲೆ ನಾವು ಇಂಡೆಂಟೇಷನ್ ಕೊಡಬೇಕಾಗುತ್ತೆ, ಮಾರ್ಜಿನಲ್ ಸ್ಪೇಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಅಂದರೆ ಬ್ಲಾಕ್ ಟು ಬ್ಲಾಕು ನಾವು ಒಂದು ರೀತಿ ಸ್ಪೇಸ್ ಕೊಟ್ಟಾಗ ಮಾತ್ರ ಇಂಟರ್ಪ್ರಿಟರ್ಗೆ ಅದು ನೀಟಾಗಿ ಗೊತ್ತಾಗುತ್ತೆ. ಸೊ ಆ ಥರ ಏನಾದರೂ ಸ್ಪೇಸನ್ನು ಕರೆಕ್ಟಾಗಿ ನಾವು ಪ್ರೊವೈಡ್ ಮಾಡಲಿಲ್ಲ ಅಂದರೆ ಸೊ ನಮಗೆ ಇಂಡೆಂಟೇಷನ್ ಎರರ್ ಬರುತ್ತೆ. ಇಟ್ ಈಸ್ ರೈಸ್ಡ್ ಡ್ಯೂ ಟು ಇನ್ಕರೆಕ್ಟ್ ಇಂಡೆಂಟೇಷನ್ ಇನ್ ದ ಪ್ರೋಗ್ರಾಮ್ ಕೋಡ್. 11th ಒನ್ ಟೈಪ್ ಎರರ್. ಇಟ್ ಈಸ್ ರೈಸ್ಡ್ ವೆನ್ ಆನ್ ಆಪರೇಟರ್ ಈಸ್ ಸಪ್ಲೈಡ್ ವಿತ್ ಅ ವ್ಯಾಲ್ಯೂ ಆಫ್ ಇನ್ಕರೆಕ್ಟ್ ಡೇಟಾ ಟೈಪ್. ಸೊ ನಾವೇನು ಮಾಡ್ತೀವಿ ಕೆಲವು ಸಲ ಅಂದರೆ ಸೊ ಆಪರೇಟರ್ ಅಂದರೆ ಈಗ ಅಡಿಷನ್ ಮಾಡಬೇಕಾಗಿರುತ್ತೆ. ಒಂದು ಕಡೆ ಸೊ ಒಂದು ಆಪರೆಂಡು ಇಂಟೀಜರ್ ಆಗಿರುತ್ತೆ, ಇನ್ನೊಂದು ಕಡೆ ಸೆಕೆಂಡ್ ಆಪರೆಂಡ್ ಬಂದು ಸ್ಟ್ರಿಂಗ್ ಅಂತ ಕೊಟ್ಬಿಟ್ಟಿರ್ತೀವಿ. ಸೊ ಆ್ಯಕ್ಚುಲಿ
ಇಂಟೀಜರ್ ವ್ಯಾಲ್ಯೂ ಮತ್ತು ಸ್ಟ್ರಿಂಗ್ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಅಡಿಷನ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ನಾವು ವ್ಯಾಲ್ಯೂನ ಇನ್ಕರೆಕ್ಟ್ ಡೇಟಾ ಟೈಪ್ನ ಸಪ್ಲೈ ಮಾಡಿದ್ರೆ ಸೊ ನಮಗೆ ಟೈಪ್ ಎರರ್ ಬರುತ್ತೆ. ಆ್ಯಂಡ್ ಲಾಸ್ಟ್ 12th ಬಿಲ್ಟ್-ಇನ್ ಎರರ್ ಈಸ್ ಓವರ್ಫ್ಲೋ ಎರರ್. ಈ ಓವರ್ಫ್ಲೋ ಎರರ್ ಯಾವಾಗ ಬರುತ್ತೆ ಅಂದರೆ ಇಟ್ ಈಸ್ ರೈಸ್ಡ್ ವೆನ್ ದ ರಿಸಲ್ಟ್ ಆಫ್ ಎ ಕ್ಯಾಲ್ಕುಲೇಷನ್ ಎಕ್ಸೀಡ್ಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಫಾರ್ ನ್ಯೂಮರಿಕ್ ಡೇಟಾ. ಸೊ ಫಾರ್ ಎಕ್ಸಾಂಪಲ್ ನಾವು ಇಂಟೀಜರ್ ಡೇಟಾನಲ್ಲಿ ನಾವು ಆನ್ಸರ್ನ ಸ್ಟೋರ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತೀವಿ. ಬಟ್ sometimes after the calculation it's going to exceed more than that integer capacity. ಇಂಟೀಜರ್ ವ್ಯಾಲ್ಯೂಗಿಂತ ಸ್ವಲ್ಪ ಜಾಸ್ತಿನೇ ವ್ಯಾಲ್ಯೂಸ್ ಬರ್ಬೋದು. ಸೊ ಅವಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ಲಿಮಿಟನ್ನು ಕ್ರಾಸ್ ಮಾಡಿ ಹೋಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಓವರ್ಫ್ಲೋ ಎರರ್. ಸೊ ಇಲ್ಲಿಗೆ ಸೊ ಸುಮಾರು 12 ಬಿಲ್ಟ್-ಇನ್ ಎಕ್ಸೆಪ್ಷನ್ನ ನಾವು ಕಂಪ್ಲೀಟಾಗಿ ತಿಳ್ಕೊಂಡಿದ್ವಿ. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್. ಇಲ್ಲಿ ಒಂದಷ್ಟು ಸ್ಯಾಂಪಲ್ ಸ್ಕ್ರೀನ್ಶಾಟ್ಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಸೊ ಫಸ್ಟ್ ಸ್ಯಾಂಪಲ್ ಇದರಲ್ಲಿ ಸ್ಕ್ರೀನಲ್ಲಿ ಪ್ರಿಂಟ್ 50/0 ಅಂತ ಇದೆ. ಸೊ ನಾವಿಲ್ಲಿ ಡಿವಿಷನ್ ಮಾಡ್ತಾ ಇದ್ವಿ. ಫಸ್ಟ್ ನ್ಯೂಮರೇಟರ್ಲಿ 50 ಇದೆ ಆ್ಯಂಡ್ ಸೆಕೆಂಡ್ ವ್ಯಾಲ್ಯೂ ಡಿನಾಮಿನೇಟರ್ಲಿ 0 ಇದೆ. ಈ ರೀತಿ ನಾವೇನಾದರೂ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸೊ ನಮಗೆ ಇಲ್ಲಿ 0 ಡಿವಿಷನ್ ಎರರ್ ಅನ್ನೋದು ಡಿಸ್ಪ್ಲೇ ಆಗ್ತಾ ಇರೋದು ನೋಡಬಹುದು. ಸೊ ಪ್ರಿಂಟ್ 50/0 ಅನ್ನೋದರಲ್ಲಿ ಒಂದು ಹೈಲೈಟ್ ಆಗಿದೆ. ಸೊ ಎರರ್ ನೇಮ್ ಬಂದು 0 ಡಿವಿಷನ್ ಎರರ್, ಡಿವಿಷನ್ ಬೈ 0. ಈ ರೀತಿಯಾದ್ರಿಂದ ನಮಗೆ ಎರರ್ ಮೆಸೇಜ್ ಬರುತ್ತೆ. ಸೊ ಸೆಕೆಂಡ್ ಸ್ಕ್ರೀನಲ್ಲಿ ಪ್ರಿಂಟ್ ಸೊ ವಿತಿನ್ ಬ್ರಾಕೆಟ್ ವ್ಯಾರ್ +40. ಸೊ ಈ ಒಂದು ಸ್ಟೇಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಲೈನ್ ನಂಬರ್ 1 ಪ್ರಿಂಟ್ ವ್ಯಾರ್ +40. ಸೊ ವ್ಯಾರ್ ಅನ್ನೋದು ಹೈಲೈಟ್ ಆಗಿದೆ. ಇಲ್ಲಿ ನೇಮ್ ಎರರ್ ಅನ್ನೋದು ಬರುತ್ತೆ. ಏನಕ್ಕೆ ಅಂತಂದರೆ ಸೊ ನೇಮ್ ವ್ಯಾರ್ ಅನ್ನೋ ಒಂದು ವೇರಿಯೇಬಲ್ನ ನಾವು ಡಿಫೈನ್ ಮಾಡಿರೋದಿಲ್ಲ. ಡೈರೆಕ್ಟಾಗಿ ನಾವು ಅದನ್ನು ಸ್ಟೇಟ್ಮೆಂಟಲ್ಲಿ ಅಥವಾ ಎಕ್ಸ್ಪ್ರೆಷನಲ್ಲಿ ಬರೆದುಬಿಟ್ಟಿರ್ತೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ನೇಮ್ ಎರರ್ ಬರುತ್ತೆ. ನೆಕ್ಸ್ಟ್ ಸೊ ಥರ್ಡ್ ಸ್ಕ್ರೀನಲ್ಲಿ 10 + 5 ವಿತಿನ್ ಸಿಂಗಲ್ ಕೋಟ್. 10 ಅನ್ನೋದು ಇಂಟೀಜರ್ ವ್ಯಾಲ್ಯೂ ಆಗುತ್ತೆ ಆ್ಯಂಡ್ 5 ಅನ್ನೋದು ವಿತಿನ್ ಸಿಂಗಲ್ ಕೋಟ್ ಬರೆದಿರೋದ್ರಿಂದ ಅದು ಸ್ಟ್ರಿಂಗ್ ಆಗುತ್ತೆ. ಸೊ ಡೇಟಾ ಟೈಪ್ಗಳು ಇಲ್ಲಿ ಬೇರೆ ಬೇರೆ ಆಗಿರುತ್ತೆ, ಮಿಸ್ ಮ್ಯಾಚ್ ಆಗಿದೆ. ಸೊ ಇದನ್ನು ನಾವು ಅಡಿಷನ್ ಪರ್ಫಾರ್ಮ್ ಮಾಡಿದಾಗ ಇಟ್ ಈಸ್ ಎ ಟೈಪ್ ಎರರ್. ಸೊ ಟೈಪ್ ಎರರ್ ಅಂತ ಮೆಸೇಜ್ ತೋರಿಸುತ್ತೆ. ಅನ್ಸಪೋರ್ಟೆಡ್ ಆಪರೆಂಡ್ ಟೈಪ್ಸ್. ಸೊ ಅಡಿಷನ್ ಮಾಡಬೇಕಂತಂದರೆ ಇಂಟೀಜರ್ ಆ್ಯಂಡ್ ಸ್ಟ್ರಿಂಗ್ ಅನ್ನೋದು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದಿಲ್ಲ. ಸೊ ಈ ರೀತಿಯಾಗಿ ನಾವು ಒಂದಷ್ಟು ಎಕ್ಸಾಂಪಲ್ಸನ್ನು ಕಾಣಬಹುದು. ನೆಕ್ಸ್ಟ್ ಒನ್ ಈಸ್ ಯೂಸರ್ ಡಿಫೈನ್ ಎಕ್ಸೆಪ್ಷನ್. ಸೊ ಯೂಸರ್ ಡಿಫೈನ್ ಅಂತಂದರೆ ಪ್ರೋಗ್ರಾಮರ್ ಕೂಡ ಅವನಿಗೆ ಅನುಕೂಲಕ್ಕೆ ತಕ್ಕಂಗೆ ಅಥವಾ ರಿಕ್ವೈರ್ಮೆಂಟ್ಗೆ ತಕ್ಕಂಗೆ ಅವನು ಕೂಡ ಕಸ್ಟಮ್ ಎಕ್ಸೆಪ್ಷನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ವಿ ಕ್ಯಾನ್ ಆಲ್ಸೋ ಕ್ರಿಯೇಟ್ ಕಸ್ಟಮ್ ಎಕ್ಸೆಪ್ಷನ್ಸ್ ಟು ಸೂಟ್ ಒನ್ಸ್ ರಿಕ್ವೈರ್ಮೆಂಟ್ಸ್. ಸೊ ದೀಸ್ ಆರ್ ಕಾಲ್ಡ್ ಯೂಸರ್ ಡಿಫೈನ್ ಎಕ್ಸೆಪ್ಷನ್. ಸೊ ಯಾರೋ ಒಬ್ಬರು ಕಸ್ಟಮರ್ ಬರ್ತಾರೆ. ಸೊ ನನಗೆ ಈ ಅಪ್ಲಿಕೇಶನ್ಸನ್ನು ಡೆವಲಪ್ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಅಪ್ಲಿಕೇಶನ್ ಯೂಸ್ ಮಾಡೋ ಸಂದರ್ಭದಲ್ಲಿ ಸೊ ಬೈ ಮಿಸ್ಟೇಕ್ ನಾನು ಏನಾದರೂ ಬೇರೆ ಯಾವುದಾದ್ರು ಇನ್ಪುಟ್ ಕೊಟ್ಟಾಗ ನನಗೆ ಅದು ಮೆಸೇಜ್ ಬರಬೇಕು ಅಥವಾ ನನಗೆ ಅಲರ್ಟ್ ಮೆಸೇಜ್ ಬರಬೇಕು ಅಂತ ಏನಾದರೂ ರಿಕ್ವೈರ್ಮೆಂಟ್ ಕೊಟ್ಟಾಗ ಸೊ ಆ್ಯಸ್ ಎ ಪ್ರೋಗ್ರಾಮರ್ ಸೊ ಅವರು ಕೂಡ ಕಸ್ಟಮ್ ಎಕ್ಸೆಪ್ಷನ್ನ ಕ್ರಿಯೇಟ್ ಮಾಡಿ ಅಪ್ಲಿಕೇಶನ್ಗೆ ಕೊಡ್ಬೋದು. ಸೊ ಈ ರೀತಿಯಾಗಿ ಓನರೇ ಅಥವಾ ಓನರ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಸೊ ಸಾಫ್ಟ್ವೇರಲ್ಲಿ ನಾವು ಹೊಸದಾಗಿ ಏನಾದರೂ ಮೆಸೇಜ್ಗಳನ್ನು ಹಾಕಿ ಎಕ್ಸೆಪ್ಷನ್ನ ತೋರಿಸ್ತಾ ಬಂದರೆ ದಟ್ ಈಸ್ ಕಾಲ್ಡ್ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್. ಸೊ ರೈಸಿಂಗ್ ಎಕ್ಸೆಪ್ಷನ್ ಅಂದರೆ ಏನು? ವೆನ್ ಆ್ಯನ್ ಎರರ್ ಈಸ್ ಡಿಟೆಕ್ಟೆಡ್ ಇನ್ ಎ ಪ್ರೋಗ್ರಾಮ್. ಸೊ ಪ್ರೋಗ್ರಾಮಲ್ಲಿ ಏನಾದರೂ ಎರರ್ ಕಂಡು ಬಂದಾಗ ದ ಪೈಥಾನ್ ಇಂಟರ್ಪ್ರಿಟರ್ ರೈಸಸ್ ಆ್ಯನ್ ಎಕ್ಸೆಪ್ಷನ್. ಆ ಇಂಟರ್ಪ್ರಿಟರ್ ಏನು ಮಾಡುತ್ತೆ ಅಂದರೆ ಆ ಎರರನ್ನು ಅಥವಾ ಎಕ್ಸೆಪ್ಷನ್ನ ಥ್ರೋ ಮಾಡುತ್ತೆ. ಎಕ್ಸೆಪ್ಷನ್ ಹ್ಯಾಂಡ್ಲರ್ಸ್ ಆರ್ ಡಿಸೈನ್ಡ್ ಟು ಎಕ್ಸಿಕ್ಯೂಟ್ ವೆನ್ ಎ ಸ್ಪೆಸಿಫಿಕ್ ಎಕ್ಸೆಪ್ಷನ್ ಇಸ್ ಫೇಸ್ಡ್. ಯಾವಾಗ ಇಂಟರ್ಪ್ರಿಟರ್ ಎರರ್ಸನ್ನು ರೈಸ್ ಮಾಡುತ್ತೋ, ಎರರ್ಸನ್ನು ಥ್ರೋ ಮಾಡುತ್ತೋ, ಆ ಎರರ್ಸ್ಗಳನ್ನು ಅಥವಾ ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡೋಕ್ಕೋಸ್ಕರನೇ ಸೊ ಒಂದಷ್ಟು ಎಕ್ಸೆಪ್ಷನ್ ಹ್ಯಾಂಡಲ್ಗಳನ್ನು ಡಿಸೈನ್ ಮಾಡಿರ್ತಾರೆ. ಸೊ ಪ್ರೋಗ್ರಾಮರ್ಸ್ ಕೆನ್ ಆಲ್ಸೋ ಫೋರ್ಸ್ಫುಲಿ ರೈಸ್ ಎಕ್ಸೆಪ್ಷನ್ ಇನ್ ಎ ಪ್ರೋಗ್ರಾಮ್ ಯೂಸಿಂಗ್ ರೈಸ್ ಆ್ಯಂಡ್ ಅಸರ್ಟ್ ಸ್ಟೇಟ್ಮೆಂಟ್. ಸೊ ಪ್ರೋಗ್ರಾಮರ್ ಆಗಿರತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ ಸೊ ತಮ್ಮದೇ ಆದಂಥ ಒಂದಷ್ಟು ಕಸ್ಟಮ್ ಎಕ್ಸೆಪ್ಷನ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದಾಗ ಸೊ ದೇ ಕ್ಯಾನ್ ಯೂಸ್ ರೈಸ್ ಆ್ಯಂಡ್ ಅಸರ್ಟ್ ಸ್ಟೇಟ್ಮೆಂಟ್ಸ್. ಒನ್ಸ್ ಆ್ಯನ್ ಎಕ್ಸೆಪ್ಷನ್ ಈಸ್ ರೈಸ್ಡ್ ನೋ ಫರ್ದರ್ ಸ್ಟೇಟ್ಮೆಂಟ್ ಇನ್ ದ ಕರೆಂಟ್ ಬ್ಲಾಕ್ ಆಫ್ ದ ಕೋಡ್ ಈಸ್ ಎಕ್ಸಿಕ್ಯೂಟೆಡ್. ಯಾವಾಗ ಎಕ್ಸೆಪ್ಷನ್ ರೈಸ್ ಆಗುತ್ತೋ ಸೊ ಅದಾದ ನಂತರ ಯಾವುದೇ ಕಾರಣಕ್ಕೂ ಸ್ಟೇಟ್ಮೆಂಟು ಎಕ್ಸಿಕ್ಯೂಷನ್ ಮುಂದಕ್ಕೆ ಹೋಗೋದಿಲ್ಲ. ಸೊ ಇಟ್ಸ್ ಗೋಯಿಂಗ್ ಟು ಸ್ಟಾಪ್ ಇನ್ ದ ಕರೆಂಟ್ ಬ್ಲಾಕ್ ಆಫ್ ದ ಕೋಡ್. ಸೊ ಅಲ್ಲಿಗೆ ಸ್ಟಾಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ರೈಸ್ ಸ್ಟೇಟ್ಮೆಂಟ್ ಅಂದರೆ ಏನು, ಅದನ್ನು ಯಾವ ಒಂದು ಉದ್ದೇಶಕ್ಕೆ ಬಳಸ್ತಾರೆ, ಅದರ ಸಿಂಟ್ಯಾಕ್ಸ್ ಹೇಗಿದೆ ಅನ್ನೋದನ್ನು ಇಲ್ಲಿ ನೋಡೋಣ. ದ ರೈಸ್ ಸ್ಟೇಟ್ಮೆಂಟ್ ಇಟ್ ಕ್ಯಾನ್ ಬಿ ಯೂಸ್ಡ್
ಟು ಥ್ರೋ ಆ್ಯನ್ ಎಕ್ಸೆಪ್ಷನ್. ಈ ರೈಸ್ ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ ಒಂದು ರೀತಿ ಹ್ಯಾಂಡ್ ರೈಸ್ ಮಾಡಿ ಅನ್ನೋ ಥರ ಆಗುತ್ತೆ. ಏನಾದರೂ ಕ್ವಶನ್ಸ್ ಕೇಳಿದಾಗ ಸೊ ಸ್ಟೂಡೆಂಟ್ಸ್ಗಳಲ್ಲಿ ಯಾರಿಗಾರು ಗೊತ್ತಿದ್ರೆ ಸೊ ಸಡನ್ನಾಗಿ ಹ್ಯಾಂಡನ್ನು ರೈಸ್ ಮಾಡ್ತಾರೆ. ಸೊ ಅಂದರೆ ಇಲ್ಲಿ ನಾವು ಎರರ್ಸನ್ನು ರೈಸ್ ಮಾಡಬೇಕಾಗುತ್ತೆ. ಸೊ ಇಟ್ ಇಸ್ ಗೋಯಿಂಗ್ ಟು ಯೂಸ್ ಓನ್ಲಿ ಟು ಥ್ರೋ ಆ್ಯನ್ ಎಕ್ಸೆಪ್ಷನ್. ಸೊ ಆಗುವಂಥ ಮಿಸ್ಟೇಕ್ಸನ್ನು ನಾವು ರೈಸ್ ಮಾಡಿ ತೋರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಥ್ರೋ ಆ್ಯನ್ ಎಕ್ಸೆಪ್ಷನ್. ಸೊ ಇದರ ಸಿಂಟ್ಯಾಕ್ಸ್ ಹೇಗಿರುತ್ತಪ್ಪ ಅಂತಂದರೆ, ಸೊ ಬಿಗಿನಿಂಗಲ್ಲಿ ಸೊ ವಿ ಹ್ಯಾವ್ ಟು ರೈಟ್ ದಟ್ ಸೊ ರೈಸ್ ಕೀವರ್ಡ್. ಸೊ ರೈಸ್ ಕೀವರ್ಡ್ ಬರೀಬೇಕಾಗುತ್ತೆ. ದೆನ್ ಸ್ಪೇಸ್ ಎಕ್ಸೆಪ್ಷನ್ ನೇಮ್ಸ್, ಯಾವ ರೀತಿಯಾದಂಥ ಮಿಸ್ಟೇಕ್ ಬರುತ್ತೆ ಅನ್ನೋ ನೇಮು ಕೂಡ ಬರೀಬೇಕಾಗುತ್ತೆ. ಆ್ಯಂಡ್ ವಿತಿನ್ ಪ್ಯಾರಾಂಥಸಿಸ್ ವಿ ಕ್ಯಾನ್ ರೈಟ್ ಆಪ್ಷನಲ್ ಆರ್ಗ್ಯುಮೆಂಟ್. ಸೊ ಆರ್ಗ್ಯುಮೆಂಟ್ ಅನ್ನೋದು ಇಲ್ಲಿ ಆಪ್ಷನಲ್ ಆಗಿರುತ್ತೆ. ಬಟ್ ಜನರಲಿ ಆರ್ಗ್ಯುಮೆಂಟ್ ಪ್ಲೇಸ್ಗೆ ನಾವೇನು ಬರಿತೀವಿ ಅಂತಂದರೆ ಸ್ಟ್ರಿಂಗ್ ಬರೀತಾ ಹೋಗ್ತೀವಿ. ದಟ್ ಈಸ್ ಡಿಸ್ಪ್ಲೇಡ್ ವೆನ್ ದ ಎಕ್ಸೆಪ್ಷನ್ ಇಸ್ ರೈಸ್ಡ್. ಆ ಒಂದು ಆರ್ಗ್ಯುಮೆಂಟ್ ಏನಾಗುತ್ತೆ ಅಂದರೆ ಸೊ ಎರರ್ಸ್ ಏನಾದ್ರು ಆದಾಗ ಆ ಒಂದು ಸ್ಟ್ರಿಂಗು ಡಿಸ್ಪ್ಲೇ ಆಗ್ತಾ ಬರುತ್ತೆ. ಸೊ ಸ್ಮಾಲ್ ಸ್ಕ್ರೀನ್ ನೋಡೋದಾದರೆ ರೈಸ್ ಎಕ್ಸೆಪ್ಷನ್ ವಿತಿನ್ ಪ್ಯಾರಾಂಥಸಿಸ್ ವಿತಿನ್ ದ ಡಬಲ್ ಕೋಟ್ ವಿ ಹ್ಯಾವ್ ರಿಟನ್ ದ ಪ್ರಾಂಪ್ಟ್. ಸೊ ಓಪ್ಸ್ ಆ್ಯಂಡ್ ಎಕ್ಸೆಪ್ಷನ್ ಹ್ಯಾಸ್ ಅಕರ್ಡ್. ಸೊ ಇಲ್ಲಿ ಆ ಒಂದು ಪ್ರೋಗ್ರಾಮ್ ಲೈನ್ ನಂಬರ್ 1 ನೋಡಿದ್ರೆ ಸೊ ರೈಸ್ ಎಕ್ಸೆಪ್ಷನ್ ಓಪ್ಸ್ ಆ್ಯಂಡ್ ಎಕ್ಸೆಪ್ಷನ್ ಹ್ಯಾಸ್ ರೈಸ್ಡ್ ಅಕರ್ಡ್ ಅನ್ನೋದು ನಮಗೆ ಇಲ್ಲಿ ಮೆಸೇಜ್ ಆಗಿ ಡಿಸ್ಪ್ಲೇ ಬಂದಿದೆ. ಸೊ ನೆಕ್ಸ್ಟ್, ಸೊ ದ ಎರರ್ ಡಿಟೆಕ್ಟೆಡ್ ಮೇ ಬಿ ಎ ಬಿಲ್ಟ್ ಇನ್ ಎಕ್ಸೆಪ್ಷನ್ ಆರ್ ಮೇ ಬಿ ಎ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್. ಸೊ ಇಲ್ಲಿ ಬರುವಂಥ ಎರರ್ ಬಿಲ್ಟ್ ಇನ್ ಎಕ್ಸೆಪ್ಷನ್ ಆಗಿರ್ಬೋದು ಅಥವಾ ಯೂಸರ್ ಡಿಫೈನ್ಡ್ ಕೂಡ ಆಗಿರ್ಬೋದು. ವೆನ್ ಯೂಸಸ್ ದ ರೈಸ್ ಸ್ಟೇಟ್ಮೆಂಟ್ ಟು ರೈಸ್ ಎ ಬಿಲ್ಟ್ ಇನ್ ಎಕ್ಸೆಪ್ಷನ್ ಕಾಲ್ಡ್ ಇಂಡೆಕ್ಸ್ ಎರರ್. ಈಗ ಒಂದು ಸಿಂಪಲ್ ಪ್ರೋಗ್ರಾಮ್ ನೋಡೋದಾದರೆ ಈ ಒಂದು ಸಿಂಪಲ್ ಪ್ರೋಗ್ರಾಮಲ್ಲಿ ರೈಸ್ ಸ್ಟೇಟ್ಮೆಂಟ್ ಬಳಸ್ಕೊಂಡು ಒಂದು ಬಿಲ್ಟ್ ಇನ್ ಇಂಡೆಕ್ಸ್ ಎರರ್ನ ಹೇಗೆ ಡಿಸ್ಪ್ಲೇ ಮಾಡೋದು ಅನ್ನೋದನ್ನು ನೋಡೋಣ. ಸೊ ನಂಬರ್ಸ್ ಅನ್ನೋ ವೇರಿಯಬಲ್ಲಿ ಸೊ 40, 50, 60, 70 ಅನ್ನೋ 4 ಎಲಿಮೆಂಟ್ಸ್ನ ಸ್ಟೋರ್ ಮಾಡಿದೆ. ಸೊ ನೆಕ್ಸ್ಟ್ ಲೈನ್ ಲೆಂತ್ ಈಸ್ ಈಕ್ವಲ್ ಟು 10. ನಾವು ಇಫ್ ಲೆಂತ್ ಈಸ್ ಗ್ರೇಟರ್ ದೆನ್ ಲೆನ್ ಆಫ್ ನಂಬರ್ಸ್ ಅಂತ ಬರುತ್ತೆ. ಸೊ ಲೆಂತ್ ವ್ಯಾಲ್ಯೂ ಎಷ್ಟಿದೆ 10. 10 ಈಸ್ ಗ್ರೇಟರ್ ದೆನ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ 1, 2, 3, 4. ಸೊ 10 ಗ್ರೇಟರ್ ದೆನ್ 4. ಎಸ್, ಕಂಡೀಷನ್ ಟ್ರೂ ಆದಾಗ ಸೊ ದೆನ್ ಇಟ್ ಹ್ಯಾಸ್ ಟು ರೈಸ್ ದ ಇಂಡೆಕ್ಸ್ ಎರರ್. ಇಲ್ಲಿ ಎರರ್ನ ರೈಸ್ ಮಾಡ್ತಾ ಹೋಗಬೇಕು. ಇಂಡೆಕ್ಸ್ ಎರರ್ ಅನ್ನೋದು ಆ್ಯಕ್ಚುಲಿ ಬಿಲ್ಟ್ ಇನ್ ಎರರ್, ಬಟ್ ವಿ ಕ್ಯಾನ್ ಯೂಸ್ ರೈಸ್ ಸ್ಟೇಟ್ಮೆಂಟ್ ಟು ಡಿಸ್ಪ್ಲೇ ದಟ್ ಇಂಡೆಕ್ಸ್ ಎರರ್. ಸೊ ನಮಗಿಲ್ಲಿ ರಿಸಲ್ಟಲ್ಲಿ ನೋಡೋದಾದರೆ ಲೈನ್ ನಂಬರ್ 2 ಇನ್ ಮಾಡಿನ್ ರೈಸ್ ಇಂಡೆಕ್ಸ್ ಎರರ್ ಅನ್ನೋದು ಡಿಸ್ಪ್ಲೇ ಆಗ್ತಾ ಬರ್ತಾ ಇದೆ. ಸೊ ಈ ರೀತಿಯಾಗಿ ವಿ ಕ್ಯಾನ್ ಯೂಸ್ ರೈಸ್ ಸ್ಟೇಟ್ಮೆಂಟ್ ಟು ರೈಸ್ ಆರ್ ಟು ಥ್ರೋ ಎಕ್ಸೆಪ್ಷನ್ like built-in exception or user-defined exception. ನೆಕ್ಸ್ಟ್, ಅಸರ್ಟ್ ಸ್ಟೇಟ್ಮೆಂಟ್ ಅಂದರೆ ಏನು ಹಾಗಾದರೆ? ಈ ಅಸರ್ಟ್ ಸ್ಟೇಟ್ಮೆಂಟ್ ಏನಕ್ಕೆ ಬಳಸ್ತೀವಿ ಅಂತಂದರೆ ಇಟ್ ಈಸ್ ಜಸ್ಟ್ ಟು ಯೂಸ್ ಟು ಟೆಸ್ಟ್ ಆ್ಯನ್ ಎಕ್ಸೆಪ್ಷನ್. ಅಂದರೆ ಯಾವುದಾದ್ರು ಒಂದು ಎಕ್ಸ್ಪ್ರೆಷನ್, ಕಂಡೀಷನ್ಸ್ ಅಥವಾ ಯಾವುದಾದ್ರೂ ಒಂದು ಈಕ್ವೇಷನ್ಸ್ಗಳನ್ನ ನಾವು ಟೆಸ್ಟ್ ಮಾಡೋಕ್ಕೋಸ್ಕರ ಅಸರ್ಟ್ ಸ್ಟೇಟ್ಮೆಂಟನ್ನು ಬಳಸ್ತೀವಿ. ಸೊ ಇಫ್ ರಿಸಲ್ಟ್ಸ್ ಕಮ್ಸ್ ಫಾಲ್ಸ್, ಆ ಒಂದು ಎಕ್ಸ್ಪ್ರೆಷನ್ನಲ್ಲಿ ಏನಾದರೂ ರಿಸಲ್ಟ್ ಫಾಲ್ಸ್ ಬಂದಾಗ ಮಾತ್ರ ಇಲ್ಲಿ ಎಕ್ಸೆಪ್ಷನ್ ರೈಸ್ ಆಗುತ್ತೆ. ಇಟ್ ಈಸ್ ಜನರಲಿ ಯೂಸ್ಡ್ ಇನ್ ದ ಬಿಗಿನಿಂಗ್ ಆರ್ ಆಫ್ಟರ್ ದ ಫಂಕ್ಷನ್ ಕಾಲ್ ಟು ಚೆಕ್ ಫಾರ್ ವ್ಯಾಲಿಡ್ ಇನ್ಪುಟ್. ಈ ಒಂದು ಅಸರ್ಟ್ ಸ್ಟೇಟ್ಮೆಂಟ್ ಯಾವ ಸಂದರ್ಭದಲ್ಲಿ ಬಳಸ್ತಾರೆ ಅಂತಂದರೆ ಬಿಗಿನಿಂಗ್ ಆಫ್ ದ ಪ್ರೋಗ್ರಾಮ್ ಅಥವಾ ಆಫ್ಟರ್ ದ ಫಂಕ್ಷನ್ ಕಾಲಲ್ಲಿ ಬಳಸ್ತಾನೆ. ಏನಕ್ಕೆ ಅಂತಂದರೆ ಟು ಚೆಕ್ ಫಾರ್ ವ್ಯಾಲಿಡ್ ಇನ್ಪುಟ್. ವ್ಯಾಲಿಡ್ ಇನ್ಪುಟ್ ಕೊಟ್ಟಿದ್ದೀವ ಇಲ್ವಾ ಅನ್ನೋದಕ್ಕೋಸ್ಕರ ಚೆಕ್ ಮಾಡೋಕ್ಕೋಸ್ಕರ ನಾವು ಈ ಅಸರ್ಟ್ ಸ್ಟೇಟ್ಮೆಂಟ್ನ ಬಳಸಬಹುದು. ಸೊ ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ ಅಂದರೆ ಅಸರ್ಟ್ ಅನ್ನೋ ಕೀವರ್ಡ್ ಇರುತ್ತೆ. ಅಸರ್ಟ್ ಆದಮೇಲೆ ಎಕ್ಸ್ಪ್ರೆಷನ್, ಅಂದರೆ ಇಲ್ಲಿ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ನ ಬರಿತಾ ಹೋಗ್ತೀವಿ. ಆ್ಯಂಡ್ ವಿತಿನ್ ಬ್ರಾಕೆಟ್ ವಿ ಕ್ಯಾನ್ ರೈಟ್ ಆರ್ಗ್ಯುಮೆಂಟ್ಸ್. ಸೊ ಪೈಥಾನ್ ಎವ್ಯಾಲ್ಯೂಯೇಟ್ಸ್ ದ ಎಕ್ಸ್ಪ್ರೆಷನ್. ಈ ಪೈಥಾನ್ ಇಂಟರ್ಪ್ರಿಟರ್ ಏನು ಮಾಡುತ್ತೆ ಅಂದರೆ ಆ ಎಕ್ಸ್ಪ್ರೆಷನ್ನ ಎವ್ಯಾಲ್ಯೂಯೇಷನ್ ಮಾಡ್ತಾ ಬರುತ್ತೆ. ಸೊ ಗಿವನ್ ಇಮಿಡಿಯೇಟ್ಲಿ ಆಫ್ಟರ್ ದ ಅಸರ್ಟ್ ಕೀವರ್ಡ್. ಅಸರ್ಟ್ ಕೀವರ್ಡ್ ಆದ ತಕ್ಷಣ ನಾವೇನು ಕೊಟ್ಟಿರ್ತೀವಿ ಎಕ್ಸ್ಪ್ರೆಷನ್, ಅದನ್ನು ಸೊ ಪೈಥಾನ್ ಸಾಫ್ಟ್ವೇರ್ ಎವ್ಯಾಲ್ಯೂಯೇಟ್ ಮಾಡುತ್ತೆ. ಇಫ್ ದಿಸ್ ಎಕ್ಸ್ಪ್ರೆಷನ್ ಇಸ್ ಫಾಲ್ಸ್, ಆ ಒಂದು ಎಕ್ಸ್ಪ್ರೆಷನ್ ಏನಾದರೂ ತಪ್ಪಾಗಿದ್ದರೆ ಆ್ಯಂಡ್ ಅಸರ್ಷನ್ ಎರರ್ ಎಕ್ಸೆಪ್ಷನ್ ಈಸ್ ರೈಸ್ಡ್. ಸೊ ಅಸರ್ಷನ್ ಎರರ್ ಅನ್ನೋದು ಒಂದು ರೈಸ್ ಆಗಿ ಬರುತ್ತೆ, ವಿಚ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಲೈಕ್ ಎನಿ ಅದರ್ ಎಕ್ಸೆಪ್ಷನ್. ಆ ರೀತಿಯಾದಂಥ ಅಸರ್ಷನ್ ಎರರ್ನ ಹ್ಯಾಂಡಲ್ ಮಾಡೋದು ಹೇಗಪ್ಪ ಅಂತಂದರೆ ಸೊ ನಾರ್ಮಲ್ ಆಗಿ ಬಿಲ್ಟ್ ಇನ್ ಎಕ್ಸೆಪ್ಷನ್ ಏನೇನೆಲ್ಲ ಇದೆ ಹಾಗೂ ರೈಸ್ ಎಕ್ಸೆಪ್ಷನ್ ಎಲ್ಲ ಏನೇನೆಲ್ಲ ಬರುತ್ತೆ, ಸೊ ಅದೇ ರೀತಿಯಲ್ಲಿ ಕೂಡ ನಾವು ಇದನ್ನು ಕೂಡ ಹ್ಯಾಂಡಲ್ ಮಾಡಬಹುದು. ನೆಕ್ಸ್ಟ್, ಸೊ ಪ್ರೋಗ್ರಾಮ್ ಯೂಸ್ ಆಫ್ ಅಸರ್ಟ್ ಸ್ಟೇಟ್ಮೆಂಟ್. ಅಸರ್ಟ್ ಸ್ಟೇಟ್ಮೆಂಟ್ ಯಾವ ರೀತಿ ಬಳಸಬಹುದು ಅನ್ನೋದನ್ನು ಈ ಒಂದು ಚಿಕ್ಕ ಪ್ರೋಗ್ರಾಮ್ನಲ್ಲಿ ನಾವು ನೋಡೋಣ. ಸೊ ಇಲ್ಲಿ ಡಿಫೈನ್ ನೆಗೆಟಿವ್ ಚೆಕ್ ದೆನ್ ವಿತಿನ್ ಪ್ಯಾರಾಂಥಸಿಸ್ ನಂಬರ್. ಸೊ ನಾವು ಅಸರ್ಟ್
ಹಜಾರ್ಡ್ ಆದ ತಕ್ಷಣ ನಾವು ಎಕ್ಸ್ಪ್ರೆಷನಲ್ಲಿ ಬರೆದಿರೋದು ನೋಡ್ತಿದ್ದೀವಿ, ನಂಬರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಆಪ್ಷನಲ್ ಆಗಿ ನಾವು ಒಂದು ಆರ್ಗ್ಯುಮೆಂಟನ್ನು ಬರೆದಿದ್ದೀವಿ, oops ನೆಗೆಟಿವ್ ನಂಬರ್. ನೆಕ್ಸ್ಟ್ ಪ್ರಿಂಟ್ ನಂಬರ್ ಸ್ಟಾರ್ ನಂಬರ್, ಪ್ರಿಂಟ್ ನೆಗೆಟಿವ್ ಚೆಕ್ ದೆನ್ 100, ಪ್ರಿಂಟ್ ನೆಗೆಟಿವ್ ಚೆಕ್ -350. ಸೊ ಲಾಜಿಕ್ ಕಂಟ್ರೋಲ್ ಏನು ಮಾಡುತ್ತೆ ಅಂತಂದರೆ ಇಟ್ಸ್ ಗೋಯಿಂಗ್ ಟು ಟೇಕ್ ದಟ್ ಫಸ್ಟ್. ಇನ್ ಕೇಸ್ -50 ಅಂತ ತೊಗೊಂಡಾಗ ಇಲ್ಲಿ ನಮಗೆ ಹೈಲೈಟ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಅಗೇನ್ ಇನ್ ಲೈನ್ ನಂಬರ್ 2 in negative check, so assert number is greater than or equal to 0, oops negative number. ಸೊ ಈ ಒಂದು ಲಾಜಿಕ್ ಕಂಟ್ರೋಲ್ ಫಸ್ಟ್ 100 ತೊಗೊಂಡಾಗ ಸೊ 100 ಏನು ಮಾಡುತ್ತೆ ಅಂತಂದರೆ ಅಸರ್ಟ್ ಸ್ಟೇಟ್ಮೆಂಟ್ ಬಂದುಬಿಟ್ಟು 100 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಕಂಡೀಷನ್ನ ಚೆಕ್ ಮಾಡುತ್ತೆ. ಸೊ ಕಂಡೀಷನ್ ಟ್ರೂ ಆದರೆ ದೆನ್ ಇಟ್ಸ್ ಗೋಯಿಂಗ್ ಟು ಪ್ರಿಂಟ್ 100 into 100, ಸೊ ದಟ್ ಈಸ್ 10,000 ಅಂತ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಮತ್ತೆ ಲಾಜಿಕ್ ಕಂಟ್ರೋಲು ಪ್ರಿಂಟ್ ಸ್ಟೇಟ್ಮೆಂಟ್ ಹೋಗಿ ಅಲ್ಲಿ ಫಂಕ್ಷನ್ ಕಾಲ್ ಆಗಿರೋದನ್ನ ಚೆಕ್ ಮಾಡುತ್ತೆ, ನೆಗೆಟಿವ್ ಚೆಕ್ ಹೋಗಿ -350 ಅನ್ನೋದನ್ನ ಇನ್ಪುಟ್ ತೊಗೊಳುತ್ತೆ. ದ್ಯಾಟ್ -350 ಈಸ್ ಕಂಪೇರ್ಡ್ ವಿತ್ 0, ಸೊ -350 ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಅಂತ ಚೆಕ್ ಮಾಡುತ್ತೆ. ಕಂಡೀಷನ್ ಯಾವಾಗ ಫಾಲ್ಸ್ ಆಗುತ್ತೋ ಸೊ ಇಲ್ಲಿ ಒಂದು ಎರರ್ ಮೆಸೇಜ್ ಏನಿದೆ, ಅಸರ್ಷನ್ ಎರರ್ ಮೆಸೇಜ್, ಓಪ್ಸ್ ನೆಗೆಟಿವ್ ನಂಬರ್, ಇಲ್ಲಿ ನಮಗೆ ಎರರ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ, ಅಸರ್ಷನ್ ಎರರ್ ಓಪ್ಸ್ ನೆಗೆಟಿವ್ ನಂಬರ್ ಅನ್ನೋದು ಮೆಸೇಜ್ ಡಿಸ್ಪ್ಲೇ ಆಗ್ತಾ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಅಸರ್ಟ್ ಸ್ಟೇಟ್ಮೆಂಟನ್ನು ಓನ್ಲಿ ಟು ಚೆಕ್ ದ ಎಕ್ಸ್ಪ್ರೆಷನ್, ಅಂದರೆ ನಾವು ಕೊಡುವಂಥ ಇನ್ಪುಟ್ ಸರಿ ಇದೆಯಾ ಇಲ್ವಾ ಅನ್ನೋದಕ್ಕೋಸ್ಕರ, ಸೊ ಒಂದು ಎಕ್ಸ್ಪ್ರೆಷನ್ನ ಚೆಕ್ ಮಾಡೋಕ್ಕೋಸ್ಕರ ನಾವು ಅಸರ್ಟ್ ಸ್ಟೇಟ್ಮೆಂಟ್ನ ಬಳಸಬಹುದು. ಹಾಗಾದರೆ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ ಯಾವ ರೀತಿಯಾಗಿ ಇಲ್ಲಿ ಬರುವಂಥ ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡ್ತಾ ಹೋಗ್ಬೋದು. ಈಚ್ ಆ್ಯಂಡ್ ಎವ್ರಿ ಎಕ್ಸೆಪ್ಷನ್ ಹ್ಯಾಸ್ ಟು ಬಿ ಹ್ಯಾಂಡಲ್ಡ್ ಬೈ ದ ಪ್ರೋಗ್ರಾಮರ್ ಟು ಅವಾಯ್ಡ್ ದ ಪ್ರೋಗ್ರಾಮ್ ಫ್ರಮ್ ಕ್ರ್ಯಾಶಿಂಗ್ ಅಬ್ರಪ್ಟ್ಲಿ. ಸೊ ಪ್ರತಿಯೊಂದು ಎಕ್ಸೆಪ್ಷನ್ ಕೂಡ ಪ್ರೋಗ್ರಾಮು ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಯಾವ ಒಂದು ಕಾರಣಕ್ಕೆ ಮಾಡಬೇಕು ಅಂತಂದರೆ, ಸೊ ಪ್ರೋಗ್ರಾಮ್ ಏನಾದರೂ ಕ್ರ್ಯಾಶ್ ಆಗೋದಿದ್ರೆ, ಅಕಸ್ಮಾತಾಗಿ ಏನಾದರೂ ಕ್ರ್ಯಾಶ್ ಆಗೋಂಥ ಸಂದರ್ಭ ಬಂದಾಗ, ಸೊ ಅದನ್ನೆಲ್ಲ ದೂರ ಮಾಡೋದಕ್ಕೋಸ್ಕರ, ಕ್ರ್ಯಾಶ್ ಆಗೋದನ್ನೆಲ್ಲ ತಪ್ಪಿಸೋಕ್ಕೋಸ್ಕರ ಪ್ರೋಗ್ರಾಮರು ಪ್ರತಿಯೊಂದು ಎಕ್ಸೆಪ್ಷನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಡನ್ ಬೈ ರೈಟಿಂಗ್ ಅಡಿಷನಲ್ ಕೋಡ್ ಇನ್ ಎ ಪ್ರೋಗ್ರಾಮ್ ಟು ಗಿವ್ ಪ್ರಾಪರ್ ಮೆಸೇಜಸ್ ಆರ್ ಇನ್ಸ್ಟ್ರಕ್ಷನ್ ಟು ದ ಯೂಸರ್ ಆನ್ ಎನ್ಕೌಂಟರಿಂಗ್ ಆ್ಯನ್ ಎಕ್ಸೆಪ್ಷನ್. ಇದನ್ನೆಲ್ಲ ಅವಾಯ್ಡ್ ಮಾಡಬಹುದು ಅಂತ ಅಂದರೆ ಹೇಗೆ ಮಾಡ್ಬೋದು ಅಂದರೆ, ಸೊ ಯೂಸರ್ಗೆ ಸೊ ಪ್ರಾಪರ್ ಮೆಸೇಜನ್ನು ಕೊಡೋ ರೀತಿಯಲ್ಲಿ ಕೋಡಿಂಗ್ನ ಮಾಡಬೇಕಾಗುತ್ತೆ. ಸೊ ಪ್ರಾಪರ್ ಇನ್ಸ್ಟ್ರಕ್ಷನ್ ಕೊಡೋ ರೀತಿಯಲ್ಲಿ ಅವರು ಪ್ರೋಗ್ರಾಮಿಂಗನ್ನ ಮಾಡಬೇಕಾಗುತ್ತೆ. ಸೊ ಯಾವಾಗ ಎರರ್ ಬರುತ್ತೆ, ಎರರ್ ಬಂದ ತಕ್ಷಣ ಏನು ಮಾಡಬೇಕು ಅನ್ನೋ ಒಂದು ಮೆಸೇಜನ್ನ ಅವರು ಪ್ರಾಪರಾಗಿ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಸೊ ದಿಸ್ ಪ್ರೋಸೆಸ್ ಈಸ್ ನೋನ್ ಆ್ಯಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಈ ಒಂದು ಪ್ರೋಸೆಸ್ಗೆ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ನೀಡ್ ಫಾರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಈಸ್ ಬೀಯಿಂಗ್ ಯೂಸ್ಡ್ ಇನ್ ಮೋಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಎಲ್ಲೆಲ್ಲಿ ಬಳಸ್ತಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಬಳಸ್ತಾರೆ. ಎಕ್ಸಾಂಪಲ್ ಹೇಳೋದಾದರೆ C++ನಲ್ಲಿ, ಜಾವಾ, ರೂಬಿ, ಪೈಥಾನ್ ಎಕ್ಸೆಟ್ರಾ. ಇಟ್ ಈಸ್ ಎ ಯೂಸ್ಫುಲ್ ಟೆಕ್ನಿಕ್ ದಟ್ ಹೆಲ್ಪ್ಸ್ ಇನ್ ಕ್ಯಾಪ್ಚರಿಂಗ್ ರನ್ ಟೈಮ್ ಎರರ್ಸ್. ಇದು ಒಂದು ರೀತಿಯಾದಂಥ ಉತ್ತಮವಾದಂಥ ಟೆಕ್ನಿಕ್ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ರನ್ ಟೈಮ್ನಲ್ಲಿ ಅಥವಾ ಎಕ್ಸಿಕ್ಯೂಷನ್ ಟೈಮ್ನಲ್ಲಿ ಬರುವಂಥ ಎರರ್ಸ್ಗಳನ್ನು ಆರಾಮಾಗಿ ಕ್ಯಾಚ್ ಮಾಡಬಹುದು ಅಥವಾ ಅದನ್ನು ಹ್ಯಾಂಡಲ್ ಮಾಡ್ಬೋದು. ಸೊ ಹ್ಯಾಂಡ್ಲಿಂಗ್ ದೆಮ್ ಸೊ ಆ್ಯಸ್ ಟು ಅವಾಯ್ಡ್ ಪ್ರೋಗ್ರಾಮ್ ಗೆಟಿಂಗ್ ಕ್ರ್ಯಾಶ್ಡ್. ಸೊ ಆ ರೀತಿ ಹ್ಯಾಂಡಲ್ ಮಾಡೋದ್ರಿಂದ ಪ್ರೋಗ್ರಾಮು ಕ್ರ್ಯಾಶ್ ಆಗೋದನ್ನು ತಪ್ಪಿಸಬಹುದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಎಕ್ಸೆಪ್ಷನ್ ಆ್ಯಂಡ್ ದೇರ್ ಹ್ಯಾಂಡ್ಲಿಂಗ್. ಸೊ ಪ್ರೋಗ್ರಾಮ್ನಲ್ಲಿ ಬರುವಂಥ ಎಕ್ಸೆಪ್ಷನ್ನ, ರನ್ ಟೈಮ್ನಲ್ಲಿ ಬರುವಂಥ ಎಕ್ಸೆಪ್ಷನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾ ಹೋಗಬೇಕು, ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದನ್ನು ನೆನ್ಪಿಡಬೇಕು ಅನ್ನೋದನ್ನು ಇಲ್ಲಿ ನೋಡ್ಬೋದು. ಪೈಥಾನ್ categorizes exception into distinct types so that specific exception handlers can be created for each type. ಈ ಪೈಥಾನ್ ಇಂಟರ್ಪ್ರಿಟರ್ ಏನು ಮಾಡುತ್ತೆ ಅಂತಂದರೆ, ಸೊ ಕ್ಯಾಟಗರಿ ಮಾಡ್ತಾ ಬರುತ್ತೆ. ಯಾವುದೆಲ್ಲ ಎಕ್ಸೆಪ್ಷನ್ಸ್ ಬರುತ್ತೆ ಅದನ್ನು ಬಿಲ್ಟ್ ಇನ್ ಎಕ್ಸೆಪ್ಷನ್ನ ಇದು ಅಥವಾ ಯೂಸರ್ ಡಿಫೈನ್ ಎಕ್ಸೆಪ್ಷನ್ ಅನ್ನೋದ್ರ ರೀತಿಯಲ್ಲಿ ಕ್ಯಾಟಗರೈಸ್ ಮಾಡ್ತಾ ಬರುತ್ತೆ. ಕ್ಯಾಟಗರೈಸ್ ಮಾಡಿದ ಮೇಲೆ ಸೊ ಬೇಸ್ಡ್ ಆನ್ ದ ಎಕ್ಸೆಪ್ಷನ್, ಸೊ ಎಕ್ಸೆಪ್ಷನ್ ಹ್ಯಾಂಡಲ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಕ್ರಿಯೇಟ್ ಮಾಡಿಕೊಂಡು ಇಟ್ಸ್ ಗೋಯಿಂಗ್ ಟು handle each and every exception. So these handlers separate the main logic of the program from the error detection and correction code. ಈ ಹ್ಯಾಂಡ್ಲರ್ಗಳು ಏನು ಮಾಡುತ್ತೆ ಅಂತಂದರೆ ಮೇನ್ ಲಾಜಿಕ್ನ ಪ್ರೋಗ್ರಾಮ್ ಏನಿದೆಯೋ ಅದನ್ನು ಸಪ್ರೇಟ್ ಮಾಡ್ಕೊಳ್ಳುತ್ತೆ. ಸೊ ಎರರ್ ಇರೋದನ್ನು ಒಂದು ಕಡೆ ಸಪ್ರೇಟ್ ಮಾಡ್ಕೊಳ್ಳುತ್ತೆ. ಸೊ ಎರರ್ನ ಡಿಟೆಕ್ಟ್ ಮಾಡ್ಕೊಂಡು ಅದನ್ನು ಕರೆಕ್ಷನ್ ಮಾಡೋಕ್ಕೋಸ್ಕರ ಇರುವಂಥ ಕೋಡನ್ನು ಸಪ್ರೇಟ್ ಮಾಡ್ಕೊಳ್ಳುತ್ತೆ. ದ ಸೆಗ್ಮೆಂಟ್ ಆಫ್ ಕೋಡ್ ವೇರ್ ದೇರ್ ಇಸ್ ಎನಿ ಪಾಸಿಬಿಲಿಟಿ ಆಫ್ ಎರರ್ಸ್ ಆರ್ ಎಕ್ಸೆಪ್ಷನ್ ಈಸ್ ಪ್ಲೇಸ್ಡ್ ಇನ್ಸೈಡ್ ಒನ್ ಬ್ಲಾಕ್. ಸೊ ಯಾವ ಒಂದು ಬ್ಲಾಕಲ್ಲಿ ಯಾವ ಒಂದು ಕೋಡಿಂಗ್ ಪಾರ್ಟಲ್ಲಿ ಮಿಸ್ಟೇಕ್ ಇದೆ ಅಥವಾ ಎರರ್ಸ್ ಇದೆ
ಅದನ್ನು ಒಂದು ಸಪ್ರೇಟಾಗಿ ಒಂದು ಬ್ಲಾಕ್ಗೆ ಪ್ಲೇಸ್ ಮಾಡ್ಕೊಳ್ತಾ ಹೋಗುತ್ತೆ. The code to be executed in case the exception has occurred is placed inside another block. ಸೊ ಮೊದಲನೇ ಬ್ಲಾಕ್ನಲ್ಲಿ ಇನ್ ಕೇಸು ನಮಗೆ ಎಕ್ಸೆಪ್ಷನ್ ಸಿಗಲಿಲ್ಲ ಅಂದರೆ ಮತ್ತೊಂದು ಬಾರಿ ಚೆಕ್ ಮಾಡೋಕ್ಕೋಸ್ಕರ ಇನ್ನೊಂದು ಬ್ಲಾಕ್ಗೆ ಅದನ್ನು ಶಿಫ್ಟ್ ಮಾಡ್ತಾ ಬರುತ್ತೆ. These statements for detection and reporting the exception do not affect the main logic of the program. ಈ ರೀತಿ ಸೊ ಬ್ಲಾಕಿಂದ ಇನ್ನೊಂದು ಬ್ಲಾಕ್ಗೆ ಚೆಕ್ ಮಾಡಿಕೊಂಡು ಎಕ್ಸೆಪ್ಷನ್ನ ಹುಡುಕುವ ಸಂದರ್ಭದಲ್ಲಿ ಸೊ ಯಾವುದೇ ರೀತಿಯಾದಂಥ ಮೇನ್ ಲಾಜಿಕ್ಗೆ ಪ್ರೋಗ್ರಾಮ್ಗೆ ಯಾವುದೇ ರೀತಿಯಾದ ಎಫೆಕ್ಟು ಆಗೋದಿಲ್ಲ. ದ ಕಂಪೈಲರ್ ಆರ್ ಇಂಟರ್ಪ್ರಿಟರ್ ಕೀಪ್ಸ್ ಟ್ರ್ಯಾಕ್ ಆಫ್ ದ ಎಕ್ಸಾಕ್ಟ್ ಪೊಸಿಷನ್ ವೇರ್ ದ ಎರರ್ ಹ್ಯಾಸ್ ಅಕರ್ಡ್. ಈ ಇಂಟರ್ಪ್ರಿಟರ್ ಆಗಿರ್ಬೋದು ಅಥವಾ ಕಂಪೈಲರ್ ಆಗಿರ್ಬೋದು, ಯಾವ ಒಂದು ಬ್ಲಾಕಲ್ಲಿ ಎರರ್ಸ್ ಇದೆ, ಎಕ್ಸೆಪ್ಷನ್ ಇದೆ ಅನ್ನೋದನ್ನು ಸೊ ಟ್ರ್ಯಾಕ್ ಮಾಡ್ತಾ ಬರುತ್ತೆ. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕ್ಯಾನ್ ಬಿ ಡನ್ ಫಾರ್ ಬೋತ್ ಯೂಸರ್ ಡಿಫೈನ್ ಆ್ಯಂಡ್ ಬಿಲ್ಟ್ ಇನ್ ಎಕ್ಸೆಪ್ಷನ್. ಈ ರೀತಿಯಾದಂಥ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗು ಸೊ ಬಿಲ್ಟ್ ಇನ್ ಎಕ್ಸೆಪ್ಷನ್ಗೂ ಮಾಡಬಹುದು, ಅದಲ್ಲದೆ ಯೂಸರ್ ಡಿಫೈನ್ ಎಕ್ಸೆಪ್ಷನ್ಗೂ ಕೂಡ ಮಾಡಬಹುದಾಗಿದೆ. ಸೊ ಇಲ್ಲಿ ಒಂದು ಸಿಂಪಲ್ ಆಗಿ ಈ ಪ್ರೊಸೀಜರ್ನ ಫ್ಲೋ ಚಾರ್ಟ್ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಸೊ ಸ್ಟೆಪ್ಸ್ ಆಫ್ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್. ಸೊ ಆ್ಯನ್ ಎರರ್ ಎನ್ಕೌಂಟರ್ಡ್ ಇನ್ ಎ ಮೆಥಡ್. ಸೊ ಮೆಥಡ್ ಅಂತಂದರೆ ಒಂದು ಫಂಕ್ಷನ್, ಆ ಫಂಕ್ಷನ್ ಎರರ್ ಏನಾದರೂ ಕಂಡು ಬಂದರೆ ಸೊ ಇಟ್ಸ್ ಗೋಯಿಂಗ್ ಟು ಕ್ರಿಯೇಟ್ ಎಕ್ಸೆಪ್ಷನ್ ಆಬ್ಜೆಕ್ಟ್. ಒಂದು ಎಕ್ಸೆಪ್ಷನ್ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ದ್ಯಾಟ್ ಎಕ್ಸೆಪ್ಷನ್ ಆಬ್ಜೆಕ್ಟು ಸೊ ಎಕ್ಸೆಪ್ಷನ್ನ ರೈಸ್ ಮಾಡುತ್ತೆ. ಸೊ ಎಕ್ಸೆಪ್ಷನ್ ರೈಸ್ ಮಾಡಿದ್ಮೇಲೆ ಸೊ ಆ ಎಕ್ಸೆಪ್ಷನ್ನ ರನ್ ಟೈಮ್ ಸಿಸ್ಟಮ್ ಸರ್ಚಸ್ ಫಾರ್ ಎಕ್ಸೆಪ್ಷನ್ ಹ್ಯಾಂಡಲ್ ಇನ್ ದ ಕರೆಂಟ್ ಮೆಥಡ್. ಸೊ ಹೀಗೆ ಒಂದು ಮೆಥಡಲ್ಲಿ ಬಂದಂತಹ ಎಕ್ಸೆಪ್ಷನ್ ಆಬ್ಜೆಕ್ಟ್ ಆಗಿ ಮಾಡಿಕೊಂಡು ಅಲ್ಲಿ ಬರುವಂಥ ಎಕ್ಸೆಪ್ಷನನ್ನು ರೈಸ್ ಮಾಡಿದ್ರೆ ಸೊ ನಾವು ಅದನ್ನು ಥ್ರೋಯಿಂಗ್ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಸೊ ಎಕ್ಸೆಪ್ಷನ್ ರೈಸ್ ಆದ ತಕ್ಷಣ ಅದನ್ನು ರನ್ ಟೈಮ್ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡುತ್ತೀವಿ. ಸೊ ರನ್ ಟೈಮ್ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಆದಮೇಲೆ ಅಲ್ಲಿ ಸೊ ಎಕ್ಸೆಪ್ಷನ್ ಹ್ಯಾಂಡ್ಲರ್ನ ಸರ್ಚ್ ಮಾಡ್ತಾ ಬರುತ್ತೆ. ಯಾವ ರೀತಿಯಾದಂಥ ಎಕ್ಸೆಪ್ಷನ್ ಬಂದಿದೆ, ಸೊ ಏನೆಲ್ಲ ಮಿಸ್ಟೇಕ್ಸ್ ಆಗಿದೆ, ಅದಕ್ಕೆ ಯಾವ ಸೂಟಬಲ್ ಹ್ಯಾಂಡ್ಲರ್ ಇದೆ ಅನ್ನೋದನ್ನ ಸರ್ಚ್ ಮಾಡ್ತಾ ಬರುತ್ತೆ. ಸೊ ಅಲ್ಲಿ ರನ್ ಟೈಮ್ ಸಿಸ್ಟಮ್ನಲ್ಲಿ ಸರ್ಚ್ ಮಾಡಬೇಕಾದ್ರೆ ಇನ್ ಕೇಸ್ ಎರರ್ ಏನಾದರೂ ಬಂತು ಅಂದರೆ, ಎಕ್ಸೆಪ್ಷನ್ ಏನಾದರೂ ಫೌಂಡ್ ಆಯಿತು ಅಂತಂದರೆ ಸೊ ಎಕ್ಸಿಕ್ಯೂಟ್ ದ ಕೋಡ್ ಕ್ಯಾಚಿಂಗ್ ಆ್ಯನ್ ಎಕ್ಸೆಪ್ಷನ್. ಆ ಒಂದು ಪರ್ಟಿಕ್ಯುಲರ್ ಬ್ಲಾಕನ್ನು ಎಕ್ಸಿಕ್ಯೂಟ್ ಮಾಡ್ತಾ ಅಲ್ಲಿ ಎಕ್ಸೆಪ್ಷನ್ನ ಚೆಕ್ ಮಾಡ್ತಾ ಬರುತ್ತೆ. ಸೊ ಕ್ಯಾಚ್ ಮಾಡ್ತಾ ಬರುತ್ತೆ ಎಕ್ಸೆಪ್ಷನ್. ಸಪೋಸ್ ರನ್ ಟೈಮ್ ಸಿಸ್ಟಮ್ನಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲರು ಏನಾದರೂ ಎಕ್ಸೆಪ್ಷನ್ನ ಸರ್ಚ್ ಮಾಡೋ ಸಂದರ್ಭದಲ್ಲಿ ಯಾವ ಎಕ್ಸೆಪ್ಷನ್ನೂ ಸಿಗಲಿಲ್ಲ ಅಂದರೆ ಸೊ ನಾಟ್ ಫೌಂಡ್ ಅಂತ ಆದರೆ ಸರ್ಚಸ್ ಫಾರ್ ಮೆಥಡ್ಸ್ ಇನ್ ಕಾಲ್ ಸ್ಟ್ಯಾಕ್. ಕಾಲ್ ಸ್ಟ್ಯಾಕ್ನಲ್ಲಿ ಬರುತ್ತೆ. ಕಾಲ್ ಸ್ಟ್ಯಾಕ್ಲಿ ಇನ್ ದ ರಿವರ್ಸ್ ಸೀಕ್ವೆನ್ಸ್, ಅಂದರೆ ಸೊ ಫಾರ್ವರ್ಡಿಂಗ್ ಹಿಂಗೆ ಚೆಕ್ ಆಗಿತ್ತು ಅದೇ ರೀತಿ ರಿವರ್ಸ್ ಆರ್ಡರ್ಲಿ ಕೂಡ ಚೆಕ್ ಮಾಡಿಕೊಂಡು ಬರುತ್ತೆ. ಸೊ ಫಾರ್ವರ್ಡಿಂಗ್ ಎಕ್ಸೆಪ್ಷನ್ ಕೊನೆ ಪಕ್ಷ ಅಲ್ಲೂ ನಮಗೆ ಯಾವುದೇ ರೀತಿಯಾದ ಎಕ್ಸೆಪ್ಷನ್ ಸಿಗಲಿಲ್ಲ ಅಂದರೆ ಸೊ ಫೈನಲಿ ಇಟ್ ವಿಲ್ ಗೋ ಟು ದ ಪ್ರೋಗ್ರಾಮ್ ಟರ್ಮಿನೇಷನ್. ಪ್ರೋಗ್ರಾಮ್ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಈ ರೀತಿಯಾಗಿ ಸೊ ಬರುವಂಥ ಎಲ್ಲ ರೀತಿಯಾದಂಥ ಬಿಲ್ಟ್ ಇನ್ ಎಕ್ಸೆಪ್ಷನ್ ಆಗಿರ್ಬೋದು ಅಥವಾ ಯೂಸರ್ ಡಿಫೈನ್ ಎಕ್ಸೆಪ್ಷನ್ ಆಗಿರ್ಬೋದು, ಈ ಒಂದು ಫ್ಲೋ ಚಾರ್ಟ್ ಮೂಲಕ ಸೊ ಹೇಗೆ ಪ್ರೋಸೆಸ್ ಆಗುತ್ತೆ ಅನ್ನೋದನ್ನು ನಾವು ತಿಳಿಬಹುದು. ಕ್ಯಾಚಿಂಗ್ ಎಕ್ಸೆಪ್ಷನ್ ಅಂದರೆ ಏನು? ಸೊ ಕ್ಯಾಚಿಂಗ್ ಎಕ್ಸೆಪ್ಷನ್ ಅಂತ ಅಂದರೆ ಇಟ್ ಈಸ್ ಸೆಡ್ ಟು ಬಿ ಕಾಟ್ when a code that is designed to handle a particular exception is executed. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಎಕ್ಸೆಪ್ಷನ್ನ ಕಾಟ್ ಅಂದರೆ ಹಿಡ್ಕೊಂಡು ಅಥವಾ ಕ್ಯಾಚ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಎಕ್ಸೆಪ್ಷನನ್ನು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಡಿಸೈನ್ ಮಾಡಿರುತ್ತೆ. ಸೊ ಡಿಸೈನ್ ಮಾಡಿದಂಥ ಹ್ಯಾಂಡ್ಲರು ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವೈಲ್ ರೈಟಿಂಗ್ ಆರ್ ಡಿಬಗಿಂಗ್ ಎ ಪ್ರೋಗ್ರಾಮ್, a user might doubt an exception to occur in a particular part of the code. Such suspicious lines of code are put inside a try block. ಸೊ ಒಂದು ಬಾರಿ ಪ್ರೋಗ್ರಾಮ್ ಟೈಪ್ ಮಾಡಿದ ಮೇಲೆ ಅಥವಾ ಡಿಬಗ್ ಮಾಡೋ ಸಂದರ್ಭದಲ್ಲಿ ಅಥವಾ ಎಕ್ಸಿಕ್ಯೂಷನ್ ಮಾಡೋ ಸಂದರ್ಭದಲ್ಲಿ ಸೊ ಏನಾದರೂ ಎಕ್ಸೆಪ್ಷನ್ ಈ ಬ್ಲಾಕ್ನಲ್ಲಿ ಬರಬಹುದು ಅನ್ನೋವಂಥ ಏನಾದರೂ ಅನುಮಾನ ಬಂದಲ್ಲಿ ಸೊ ಪ್ರೋಗ್ರಾಮರ್ ಏನು ಮಾಡ್ತಾರೆ, ಆ ಒಂದು ಪರ್ಟಿಕ್ಯುಲರ್ ಬ್ಲಾಕನ್ನು ಟ್ರೈ ಬ್ಲಾಕ್ಗೆ ಕೊಡ್ತಾರೆ. ಸೊ ಟ್ರೈ ಬ್ಲಾಕ್ನ ಏನು ಮಾಡುತ್ತೆ ಅಂದರೆ ಇಟ್ಸ್ ಗೋಯಿಂಗ್ ಟು ಚೆಕ್. ಸೊ ಎವ್ರಿ ಟ್ರೈ ಬ್ಲಾಕ್ ಈಸ್ ಫಾಲೋಡ್ ಬೈ ಅನ್ ಎಕ್ಸೆಪ್ಟ್ ಬ್ಲಾಕ್. ಅಲ್ಲಿ ಟ್ರೈ ಬ್ಲಾಕ್ನಲ್ಲಿ ಎರರ್ಸ್ ಇದೆಯಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ತಾ ಬರುತ್ತೆ. ಸೊ ಜೊತೆಗೆ ಟ್ರೈ ಬ್ಲಾಕ್ನ ಜೊತೆಗೆ ಸೊ ಎಕ್ಸೆಪ್ಟ್ ಬ್ಲಾಕ್ ಕೂಡ ಇದ್ದೇ ಇರುತ್ತೆ. ದ ಅಪ್ರೋಪ್ರಿಯೇಟ್ ಕೋಡ್ ಟು ಹ್ಯಾಂಡಲ್ ಈಚ್ ಆಫ್ ದ ಫಾಲೋಯಿಂಗ್ ಎಕ್ಸೆಪ್ಷನ್ಸ್ ಆರ್ ರಿಟರ್ನ್ ಇನ್ಸೈಡ್ ದ ಎಕ್ಸೆಪ್ಟ್ ಬ್ಲಾಕ್. ಸೊ ಯಾವುದೆಲ್ಲ ಪಾಸಿಬಿಲಿಟೀಸ್ ಬರುತ್ತೆ ಎಕ್ಸೆಪ್ಷನ್ಗಳು ಅದನ್ನೆಲ್ಲವೂ ಕೂಡ ನಾವು ಎಕ್ಸೆಪ್ಟ್ ಬ್ಲಾಕಲ್ಲಿ ಬರಿತಾ ಹೋಗ್ತೀವಿ. ಸೊ ಡಿಪೆಂಡಿಂಗ್ ಆನ್ ನಂಬರ್ ಆಫ್ ಎಕ್ಸೆಪ್ಷನ್ಸ್. ಸೊ ಬೇರೆ ಬೇರೆ ರೀತಿಯಾದಂಥ ಎಕ್ಸೆಪ್ಷನ್ಗಳನ್ನು ಸೊ ಸಪ್ರೇಟಾಗಿ ಎಕ್ಸೆಪ್ಟ್ಗಳನ್ನು ಬರ್ಕೊಂಡು ಚೆಕ್ ಮಾಡ್ತಾ ಬರುತ್ತೆ. While executing the program, if an exception is encountered, further execution of the code inside the try block is stopped. ಯಾವ ಒಂದು ಎಕ್ಸೆಪ್ಷನ್ ಬ್ಲಾಕಲ್ಲಿ
ಸೊ ಏನಾದರೂ ಎರರ್ ಬಂತು ಅಂದರೆ ಅಥವಾ ಎಕ್ಸೆಪ್ಷನ್ ಬಂತು ಅಂದರೆ ಸೊ ಅಲ್ಲಿಗೆ ಟ್ರೈ ಬ್ಲಾಕು ಸೊ ಚೆಕ್ ಮಾಡೋದ್ರ ನಿಲ್ಲಿಸುತ್ತೆ. ಸೊ ಈ ಎಕ್ಸೆಪ್ಷನ್ನು ಕಂಪ್ಲೀಟಾಗಿ ಹ್ಯಾಂಡ್ಲಿಂಗ್ ಆಗ್ತಾ ಇರುತ್ತೆ. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲರು ಆ ಒಂದು ಪರ್ಟಿಕ್ಯುಲರ್ ಎಕ್ಸೆಪ್ಟ್ ಬ್ಲಾಕನ್ನು ಟೇಕ್ ಕೇರ್ ಮಾಡ್ತಾ ಇರುತ್ತೆ. ಸೊ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂತಂದರೆ ಟ್ರೈ ಎಕ್ಸೆಪ್ಟ್ ಬ್ಲಾಕ್ದು. ಸೊ ಟ್ರೈ ಸೊ ರಿಸರ್ವ್ಡ್ ಬರೀಬೇಕಾಗುತ್ತೆ ಟ್ರೈ ದೆನ್ ಕೋಲನ್ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ಸ್ ವೇರ್ ಎಕ್ಸೆಪ್ಷನ್ಸ್ ಮೈಟ್ ಆಗ್ತದೆ. ಸೊ ಅಂದರೆ ಆ ಪ್ರೋಗ್ರಾಮ್ ಕೋಡಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪಾರ್ಟಲ್ಲಿ ಕೋಡಿಂಗಲ್ಲಿ ಎರರ್ ಬರುತ್ತೆ ಅನ್ನೋದನ್ನು ನಾವು ಟ್ರೈ ಬ್ಲಾಕ್ನಲ್ಲಿ ಬರಿಬೇಕಾಗುತ್ತೆ. ಸೊ ಎಕ್ಸೆಪ್ಟ್ ದೆನ್ ಎಕ್ಸೆಪ್ಟ್ ನೇಮ್. ಸೊ ಎಕ್ಸೆಪ್ಟ್ ಬ್ಲಾಕ್ನ ಬರ್ಕೊಂಡು ಅಲ್ಲಿ ಎಕ್ಸೆಪ್ಟ್ ನೇಮನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಕೋಡ್ ಫಾರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇಫ್ ದ ಎಕ್ಸೆಪ್ಷನ್ ನೇಮ್ ಎರರ್ ಈಸ್ ಎನ್ಕೌಂಟರ್. ಯಾವುದಾದ್ರು ಒಂದು ಎರರ್ ನೇಮ್ನ ಎನ್ಕೌಂಟರ್ ಆಯಿತು ಅಂತಂದರೆ ಅದನ್ನು ನಾವು ಎಕ್ಸೆಪ್ಟ್ ಬ್ಲಾಕಲ್ಲಿ ಕೋಡ್ ರೀತಿಯಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ನೋಡೋದಾದರೆ ಸೊ ಯೂಸಿಂಗ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್. ಸೊ ಟ್ರೈ ಬ್ಲಾಕ್ನಲ್ಲಿ ಸೊ ನ್ಯೂಮರೇಟರ್ ಈಸ್ ಈಕ್ವಲ್ ಟು 50 ದೆನ್ ಡಿನಾಮಿನೇಟರ್ ಸೊ ಇಲ್ಲಿ ಇಂಟೀಜರ್ ಇನ್ಪುಟ್ ಎಂಟರ್ ದ ಡಿನಾಮಿನೇಟರ್. ಸೊ ಕೋಶನ್ ಹೇಗೆ ಕಂಡುಹಿಡಿತೀವಿ ಅಂತಂದರೆ ನ್ಯೂಮರೇಟರ್ ಡಿವೈಡ್ ಬೈ ಡಿನಾಮಿನೇಟರ್. ನಾವು ಪ್ರಿಂಟ್ ದ ಕೋಶನ್ ವ್ಯಾಲ್ಯೂ. ಪ್ರಿಂಟ್ ಡಿವಿಷನ್ ಪರ್ಫಾರ್ಮ್ಡ್ ಸಕ್ಸಸ್ಫುಲಿ. ಸೊ ಇಷ್ಟು ಕೋಡಿನಲ್ಲಿ ಯಾವುದಾದ್ರೂ ಅನುಮಾನ ಬಂದರೆ ಫಾರ್ ಎಕ್ಸಾಂಪಲ್ ಡಿನಾಮಿನೇಟರ್ ವ್ಯಾಲ್ಯೂ ಏನಾದರೂ 0 ಕೊಡ್ತಾರೆ, ಯೂಸರು 0 ಕೊಡ್ತಾರೆ ಅಥವಾ ಬೇರೆ ಯಾರಾದರೂ ಒಬ್ಬರು 0 ಕೊಡ್ತಾರೆ ಅಂತ ಅಂದಾಗ ಸೊ ಮೇ ಬಿ ವಿ ಆರ್ ಗೋಯಿಂಗ್ ಟು ಗೆಟ್ ದ ಎರರ್ ಇನ್ ದಿಸ್ ಪರ್ಟಿಕ್ಯುಲರ್ ಬ್ಲಾಕ್. ಸೊ ಹಾಗಾಗಿ ಇದಿಷ್ಟು ಸ್ಟೇಟ್ಮೆಂಟ್ಸ್ ನಾವು ಟ್ರೈ ಬ್ಲಾಕ್ನಲ್ಲಿ ಬರೆದಿರೋದನ್ನು ಕಾಣ್ತೀವಿ. ಯಾವ ರೀತಿ ಎಲ್ಲ ಎಕ್ಸೆಪ್ಷನ್ ಬರಬಹುದು ಅನ್ನೋದನ್ನು ಎಕ್ಸೆಪ್ಟ್ ಬ್ಲಾಕ್ನಲ್ಲಿ ವಿತ್ ಎಕ್ಸೆಪ್ಷನ್ ನೇಮ್ ಬರ್ಕೊಂಡು 0 ಡಿವಿಷನ್ ಎರರ್ ಅಂತ ಬರೆದು ಸೊ ಅಲ್ಲಿ ನಾವು ಮೆಸೇಜನ್ನ ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಡಿನಾಮಿನೇಟರ್ ಆಸ್ 0 ನಾಟ್ ಅಲೌಡ್. ಸೊ ಇದೆಲ್ಲವೂ ಮುಗಿದ ಮೇಲೆ ಸೊ ಔಟ್ ಆಫ್ ದಿಸ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್ ಫೈನಲಿ ಪ್ರಿಂಟ್ ಔಟ್ಸೈಡ್ ದ ಟ್ರೈ ಎಕ್ಸೆಪ್ಟ್ ಬ್ಲಾಕ್ ಅಂತ ಮೆಸೇಜನ್ನು ಡಿಸ್ಪ್ಲೇ ಮಾಡ್ತೀವಿ. ಸೊ ಎಂಟರ್ ದ ಡಿನಾಮಿನೇಟರ್ 10 ಅಂತ ಎಂಟರ್ ಮಾಡಿದ್ರೆ ಸೊ ಆನ್ಸರು 5.0 ಬರುತ್ತೆ. ಡಿವಿಷನ್ ಪರ್ಫಾರ್ಮ್ಡ್ ಸಕ್ಸಸ್ಫುಲ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಇನ್ ಕೇಸ್ ಸೊ ಔಟ್ಸೈಡ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್ ಸೊ ಅಲ್ಲಿಗೆ 0 ವ್ಯಾಲ್ಯೂ ನಾವು ಕೊಟ್ಟಿರೋದಿಲ್ಲ. 0 ಕೊಟ್ಟಾಗ ಸೊ ದೆನ್ ವಿ ವಿಲ್ ಗೆಟ್ ಸೊ 0 ಡಿವಿಷನ್ ಎರರ್ ನೇಮ್ ಬರುತ್ತೆ. ಡಿನಾಮಿನೇಟರ್ ಆಸ್ 0 ನಾಟ್ ಅಲೌಡ್ ಅನ್ನೋ ಮೆಸೇಜ್ ಬರುತ್ತೆ. ಸೊ ನೆಕ್ಸ್ಟ್ ಸೊ ಮಲ್ಟಿಪಲ್ ಯೂಸ್ ಆಫ್ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್. ಸೊ ಟ್ರೈ ಬ್ಲಾಕ್ನಲ್ಲಿ ನಾಟ್ ಓನ್ಲಿ ಒನ್ ಸಿಂಗಲ್ ಎಕ್ಸೆಪ್ಟ್ ಸೊ ವಿ ಕ್ಯಾನ್ ಸಿ ಮಲ್ಟಿಪಲ್ ಎಕ್ಸೆಪ್ಷನ್ ಬ್ಲಾಕ್ಸ್. ಎಕ್ಸೆಪ್ಷನ್ ಅಂದರೆ ಎಕ್ಸೆಪ್ಟ್ ಬ್ಲಾಕ್ ತುಂಬಾ ಬರೀಬಹುದು. ಸೊ ಇಲ್ಲಿ ಒಂದು ಸೇಮ್ 50 ನ್ಯೂಮರೇಟರ್ ವ್ಯಾಲ್ಯೂ ಕೊಟ್ಟು ಡಿನಾಮಿನೇಟರ್ಗೆ ಇನ್ಪುಟ್ ಕೊಡ್ತಾ ಬಂದರೆ ಸೊ ಇನ್ ಕೇಸ್ 0 ಕೊಟ್ಟಾಗ ಏನು ಎಕ್ಸೆಪ್ಷನ್ ಬರುತ್ತೆ ಅನ್ನೋದು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಎಕ್ಸೆಪ್ಟ್ ಸೊ 0 ಡಿವಿಷನ್ ಎರರ್. ನೆಕ್ಸ್ಟ್ ಸೊ ಪ್ರಿಂಟ್ ಡಿನಾಮಿನೇಟರ್ ಆಸ್ 0 ಇಸ್ ನಾಟ್ ಅಲೌಡ್. ಮತ್ತೊಂದು ಎಕ್ಸೆಪ್ಷನ್ ಏನು ಇರ್ಬೋದು ಅಂತಂದರೆ ವ್ಯಾಲ್ಯೂ ಎರರ್. ಓನ್ಲಿ ಇಂಟೀಜರ್ಸ್ ಶುಡ್ ಬಿ ಎಂಟರ್ ಅನ್ನು ಕೂಡ ನಾವು ಮೆಸೇಜನ್ನು ಡಿಸ್ಪ್ಲೇ ಮಾಡ್ಬೋದು. ಸೊ ಈ ರೀತಿಯಾಗಿ ಮಲ್ಟಿಪಲ್ ಎಕ್ಸೆಪ್ಷನ್ ಕೂಡ ನಾವು ಇಲ್ಲಿ ತೋರಿಸ್ಬೋದು. ವೆನ್ ದ ಡಿನಾಮಿನೇಟರ್ ಎಂಟರ್ಡ್ ಈಸ್ 0 ರೀತಿಯಲ್ಲಿ ಏನಾದರೂ ಇನ್ಪುಟನ್ನು ಕೊಟ್ಟರೆ ಡಿನಾಮಿನೇಟರ್ಗೆ ದ ಹ್ಯಾಂಡ್ಲರ್ ಫಾರ್ ಡಿವಿಷನ್ 0 ಎರರ್ ಎಕ್ಸೆಪ್ಷನ್ ವಿಲ್ ಬಿ ಸರ್ಚ್ಡ್. ಸೊ ಯಾವ ಒಂದು ಎಕ್ಸೆಪ್ಷನ್ ನೇಮ್ ಇದೆ 0 ಡಿವಿಷನ್ಗೆ ಏನಿದೆ ಅನ್ನೋದನ್ನು ಸರ್ಚ್ ಮಾಡ್ತಾ ಹೋಗುತ್ತೆ. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಸರ್ಚ್ ಮಾಡ್ತಾ ಹೋಗುತ್ತೆ. ಸಿನ್ಸ್ ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಕೇಸ್ ಆ ಒಂದು ಎರರ್ ನಾವು ಮೆನ್ಷನ್ ಮಾಡಿಲ್ಲ ಅಂತ ಅಂದರೆ ದ ಲಾಸ್ಟ್ ಎಕ್ಸೆಪ್ಟ್ ಕ್ಲಾಸ್ ಸೊ ಕೊನೆಯಲ್ಲಿ ಬರೆದಿರುವಂಥ ಎಕ್ಸೆಪ್ಟ್ ಕ್ಲಾಸ್ ಏನಿದೆ ವಿತೌಟ್ ಎನಿ ಸ್ಪೆಸಿಫೈಡ್ ಎಕ್ಸೆಪ್ಷನ್ ಯಾವ ಒಂದು ಎಕ್ಸೆಪ್ಷನ್ ಮೆನ್ಷನ್ ಮಾಡದೇ ಬರೆದಿರ್ತಕ್ಕಂಥ ಎಕ್ಸೆಪ್ಟ್ ಬ್ಲಾಕ್ಗೆ ಲಾಜಿಕ್ ಕಂಟ್ರೋಲ್ ಹೋಗುತ್ತೆ. ಸೊ ದ್ಯಾಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಸೊ ಮೆಸೇಜ್ ಹೋಪ್ಸ್ ಸಮ್ ಎಕ್ಸೆಪ್ಷನ್ ರೈಸ್ಡ್ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಬಂದಿದೆ. ಸೊ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ ವಿತೌಟ್ ನೇಮಿಂಗ್ ದೆಮ್. ಎಂಟರ್ ದ ಡಿನಾಮಿನೇಟರ್ 0 ಅಂತ ಕೊಟ್ಟಾಗ ಇಲ್ಲಿ ವ್ಯಾಲ್ಯೂ ಎರರ್ ಅನ್ನೋದು ಒಂದು ಬರೆದಿದ್ವಿ. ಅದಾದಮೇಲೆ ಸೊ ವಿತೌಟ್ ಎನಿ ನೇಮ್ ಎರರ್ ಅಥವಾ ವಿತೌಟ್ ಎನಿ ಎಕ್ಸೆಪ್ಷನ್ ಎರರ್ ಎಕ್ಸೆಪ್ಷನ್ ನೇಮ್ ಬರೀದೇನೆ ಓನ್ಲಿ ಎಕ್ಸೆಪ್ಟ್ ಬ್ಲಾಕ್ ಇದೆ. ಸೊ ಲಾಸ್ಟ್ಗೆ ಆ ಒಂದು ಪರ್ಟಿಕ್ಯುಲರ್ ಎಕ್ಸೆಪ್ಟ್ ಬ್ಲಾಕು ರನ್ ಆಗುತ್ತೆ. ನೆಕ್ಸ್ಟ್ ಟ್ರೈ ಎಕ್ಸೆಪ್ಟ್ ಎಲ್ಸ್ ಕ್ಲಾಸ್. ಸೊ ಟ್ರೈ ಬ್ಲಾಕ್ನಲ್ಲಿ ಎಲ್ಸ್ ಕ್ಲಾಸನ್ನು ಕೂಡ ಬರೀಬಹುದು. ಹೇಗೆ ಅಂತಂದರೆ ಸೊ ಟ್ರೈ ಬ್ಲಾಕ್ನಲ್ಲಿ ಒಂದು ಸೆಟ್ ಆಫ್ ಕೋಡನ್ನು ಬರ್ಕೊಂಡು ಸೊ ಇನ್ ಕೇಸ್ ಯಾವುದಾದ್ರು ಎರರ್ ಬಂತು ಅಂದರೆ ಮೊದಲನೇ ಎರರು ಸೊ 0 ಡಿವಿಷನ್ ಎರರ್ ಅಂತ ಮೆನ್ಷನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಎರರ್ ಬಂದು ವ್ಯಾಲ್ಯೂ ಎರರ್ ಆ್ಯಂಡ್ ಫೈನಲಿ ಎಲ್ಸ್ ಪಾರ್ಟ್ ಕೂಡ ಬರೀಬೋದು. ಸೊ ಅಂದರೆ ಆ್ಯನ್ ಎಕ್ಸೆಪ್ಟ್ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಓನ್ಲಿ ಇಫ್ ಸಮ್ ಎಕ್ಸೆಪ್ಷನ್ ಈಸ್ ರೈಸ್ಡ್ ಇನ್ ದ ಟ್ರೈ ಬ್ಲಾಕ್. ಬಟ್ ಇಫ್ ದೇರ್ ಇಸ್ ನೋ ಎರರ್ ದೆನ್ ನನ್ ಆಫ್ ದ ಎಕ್ಸೆಪ್ಟ್ ಬ್ಲಾಕ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಯಾವ ಎರರು ಕೂಡ ಆಗಿಲ್ಲ ಅಂತ ಹೇಳಿದ್ರೆ ಸೊ ಯಾವುದೇ ಎಕ್ಸೆಪ್ಟ್ ಬ್ಲಾಕು ರನ್ ಆಗೋದಿಲ್ಲ. ಇನ್ ದಿಸ್ ಕೇಸ್
ದ ಸ್ಟೇಟ್ಮೆಂಟ್ ಇನ್ಸೈಡ್ ದ ಎಲ್ಸ್ ಕ್ಲಾಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಈ ಒಂದು ಸಂದರ್ಭದಲ್ಲಿ ಲಾಸ್ಟ್ ಅಲ್ಲಿ ಇರುವಂತಹ ಎಲ್ಸ್ ಕ್ಲಾಸು ಎಕ್ಸಿಕ್ಯೂಟ್ ಆಗ್ತಾ ಬರುತ್ತೆ. ಸೊ ಫೈನಲಿ ಕ್ಲಾಸ್, ದ ಟ್ರೈ ಸ್ಟೇಟ್ಮೆಂಟ್ ಇನ್ ಪೈಥಾನ್ ಕ್ಯಾನ್ ಆಲ್ಸೋ ಹ್ಯಾವ್ ಆನ್ ಆಪ್ಷನಲ್ ಫೈನಲಿ ಕ್ಲಾಸ್. ಸೊ ಫೈನಲಿ ಕ್ಲಾಸ್ ಅನ್ನೋದು ಕೂಡ ಒಂದು ಆಪ್ಷನಲ್ ಆಗಿ ನಾವು ಬರೆಯೋದಕ್ಕೆ ಅವಕಾಶ ಇದೆ. ದ ಸ್ಟೇಟ್ಮೆಂಟ್ಸ್ ಇನ್ಸೈಡ್ ದ ಫೈನಲಿ ಬ್ಲಾಕ್ ಆರ್ ಆಲ್ವೇಸ್ ಎಕ್ಸಿಕ್ಯೂಟೆಡ್ ರಿಗಾರ್ಡ್ಲೆಸ್ ಆಫ್ ವೆದರ್ ಆನ್ ಎಕ್ಸೆಪ್ಷನ್ ಹ್ಯಾಸ್ ಅಕರ್ಡ್ ಇನ್ ದ ಟ್ರೈ ಬ್ಲಾಕ್ ಆನ್. ಈ ಒಂದು ಫೈನಲ್ ಕ್ಲಾಸ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ ಟ್ರೈ ಬ್ಲಾಕ್ನಲ್ಲಿ ಎಕ್ಸೆಪ್ಷನ್ ಬರಲಿ ಅಥವಾ ಬರದೇ ಇರಲಿ, ಸೊ ಯಾವುದೇ ಸಂದರ್ಭ ಇದ್ರೂ ಕೂಡ ಸೊ ವಿಥೌಟ್ ಮಿಸ್ಸಿಂಗ್ ಸೊ ಫೈನಲ್ ಕ್ಲಾಸು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇಟ್ ಇಸ್ ಅ ಕಾಮನ್ ಪ್ರಾಕ್ಟೀಸ್ ಟು ಯೂಸ್ ಫೈನಲಿ ಕ್ಲಾಸ್. ಇದು ಒಂದು ಸಹಜವಾದಂಥ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಸೊ ಯಾವುದೇ ನಾವು ಟ್ರೈ ಬ್ಲಾಕ್ ಬರೆಯುವ ಸಂದರ್ಭದಲ್ಲಿ ಫೈನಲ್ ಕ್ಲಾಸ್ ಅನ್ನೋದು ಮೆನ್ಷನ್ ಮಾಡೋದು ಒಂದು ರೀತಿ ಮ್ಯಾಂಡೇಟರಿ ಅಂತ ಹೇಳ್ಬೋದು. ವೈಲ್ ವರ್ಕಿಂಗ್ ವಿತ್ ಫೈಲ್ಸ್ ಟು ಎನ್ಶೂರ್ ದ್ಯಾಟ್ ದ ಫೈಲ್ ಆಫ್ ದಿ ಇಸ್ ಕ್ಲೋಸ್ಡ್. ಸೊ ನಾವು ಏನಾದರೂ ಫೈಲ್ಸ್ಗಳ ಬಗ್ಗೆ ಏನಾದರೂ ವರ್ಕ್ ಮಾಡ್ತಾ ಇದ್ದಾಗ ಸೊ ಎಲ್ಲಿವರೆಗೆ ಇದನ್ನು ನಾವು ಫೈನಲ್ ಕ್ಲಾಸ್ ಬರಿಬೋದು ಅಂದರೆ ಸೊ ದ ಫೈಲ್ ಆಬ್ಜೆಕ್ಟ್ ಈಸ್ ಕ್ಲೋಸ್ಡ್. ಇಫ್ ಯೂಸ್ಡ್, ಅಕಸ್ಮಾತ್ ನಾವು ಫೈನಲ್ ಕ್ಲಾಸ್ ಯೂಸ್ ಮಾಡಿದ್ದೆ ಆದರೆ ಫೈನಲಿ ಶುಡ್ ಆಲ್ವೇಸ್ ಬಿ ಪ್ಲೇಸ್ಡ್ ಅಟ್ ದ ಎಂಡ್ ಆಫ್ ದ ಟ್ರೈ ಕ್ಲಾಸ್. ಸೊ ಯಾವ ಒಂದು ಸಂದರ್ಭದಲ್ಲಿ ಎಲ್ಲಿ ನಾವು ಇದನ್ನು ಬರೀಬೇಕು ಅಂತಂದರೆ ಟ್ರೈ ಬ್ಲಾಕ್ನ ಕೊನೆ ಭಾಗದಲ್ಲಿ ಸೊ ಎಲ್ಸ್ ಆದ ನಂತರ ಸೊ ಟ್ರೈ ಕ್ಲಾಸ್ ಆಫ್ಟರ್ ಆಲ್ ಎಕ್ಸೆಪ್ಟ್ ಬ್ಲಾಕ್ಸ್ ಆ್ಯಂಡ್ ದ ಎಲ್ಸ್ ಬ್ಲಾಕ್. ಎಲ್ಲ ಎಕ್ಸೆಪ್ಟ್ ಬ್ಲಾಕ್ ಎಲ್ಲ ಮುಗಿಸ್ಕೊಂಡು ಎಲ್ಸ್ ಬ್ಲಾಕ್ ಕೂಡ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ವಿ ಕ್ಯಾನ್ ಮೆನ್ಷನ್ ದಿಸ್ ಫೈನಲಿ ಕ್ಲಾಸ್. ಸೊ ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ನೋಡೋದಾದರೆ ಸೊ ಇಲ್ಲಿ ಟ್ರೈ ಸೊ ನ್ಯೂಮರೇಟರ್ 50 ಡಿನಾಮಿನೇಟರ್ ಕ್ವೋಷನ್ ಫೈಂಡ್ ಮಾಡ್ತಿದ್ದಾರೆ. ಸೊ ಪ್ರಿಂಟ್ ಮೆಸೇಜ್ ಬಂದಿದೆ. ದೆನ್ ಫಸ್ಟ್ ಎಕ್ಸೆಪ್ಟ್ ಬ್ಲಾಕ್ನಲ್ಲಿ 0 ಡಿವಿಷನ್ ಎರರ್, ಸೊ ನೆಕ್ಸ್ಟ್ ಎಕ್ಸೆಪ್ಟ್ ಬ್ಲಾಕ್ನಲ್ಲಿ ವ್ಯಾಲ್ಯೂ ಎರರ್, ನೆಕ್ಸ್ಟ್ ಎಲ್ಸ್ ಪಾರ್ಟ್ ಬರ್ತೀವಿ, ಲಾಸ್ಟಲ್ಲಿ ವಿ ಆರ್ ರೈಟಿಂಗ್ ಫೈನಲಿ ಬ್ಲಾಕ್. ಸೊ ಫೈನಲಿ ಪ್ರಿಂಟ್ ಓವರ್ ಆ್ಯಂಡ್ ಕ್ವಿಟ್ ಔಟ್. ಸೊ ದ ಮೆಸೇಜ್ ಓವರ್ ಆ್ಯಂಡ್ ಔಟ್ ವಿಲ್ ಬಿ ಡಿಸ್ಪ್ಲೇಡ್ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಆ್ಯಂಡ್ ಎಕ್ಸೆಪ್ಷನ್ ಈಸ್ ರೈಸ್ಡ್ ಆರ್ ನಾಟ್. ಸೊ ಎಕ್ಸೆಪ್ಷನ್ ಬರಲಿ ಅಥವಾ ಬರದೇ ಇರಲಿ ಫೈನಲಿ ಕ್ಲಾಸ್ ಅನ್ನೋದು ಎಕ್ಸಿಕ್ಯೂಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ರಿಕವರಿಂಗ್ ಆ್ಯಂಡ್ ಕಂಟಿನ್ಯೂಯಿಂಗ್ ವಿತ್ ಫೈನಲಿ ಕ್ಲಾಸ್. ಸೊ ನಮಗೇನಾದರೂ ಪರ್ಟಿಕ್ಯುಲರ್ ಎಕ್ಸೆಪ್ಷನ್ ಯಾವುದರಲ್ಲೂ ಬರಲಿಲ್ಲ, ಯಾವ ಒಂದು ಎಕ್ಸೆಪ್ಟ್ ಬ್ಲಾಕ್ಗಳು ಬರಲಿಲ್ಲ ಅಂದಾಗ ಅಟ್ಲೀಸ್ಟ್ ಮತ್ತೆ ಒಂದು ಬಾರಿ ರಿವರ್ಸಿಂಗ್ ಮಾಡಿಕೊಂಡು ಅಥವಾ ರಿಕವರಿ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡಿ ಎರರ್ಸನ್ನು ಚೆಕ್ ಮಾಡ್ಬೋದಾ ಅನ್ನೋದಿದ್ರೆ ವಿತ್ ದ ಹೆಲ್ಪ್ ಆಫ್ ದಿಸ್ ಫೈನಲಿ ಕ್ಲಾಸ್ ವಿ ಕ್ಯಾನ್ ಡೂ ದ್ಯಾಟ್. ಇಫ್ ಆ್ಯನ್ ಎರರ್ ಹ್ಯಾಸ್ ಬಿನ್ ಡಿಟೆಕ್ಟೆಡ್ ಇನ್ ದ ಟ್ರೈ ಬ್ಲಾಕ್ ಆ್ಯಂಡ್ ದ ಎಕ್ಸೆಪ್ಷನ್ ಹ್ಯಾಸ್ ಬಿನ್ ಥ್ರೋನ್. ಟ್ರೈ ಬ್ಲಾಕ್ನಲ್ಲಿ ಎಕ್ಸೆಪ್ಷನ್ ಬಂತು, ಅದನ್ನು ಥ್ರೋ ಆಗಿದೆ ಅಂದಾಗ ದ ಅಪ್ರಾಪ್ರಿಯೇಟ್ ಎಕ್ಸೆಪ್ಟ್ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಟು ಹ್ಯಾಂಡಲ್ ದ ಎರರ್. ಸೊ ಪರ್ಟಿಕ್ಯುಲರ್ ಎಕ್ಸೆಪ್ಟ್ ಬ್ಲಾಕು ಅದನ್ನು ಹ್ಯಾಂಡಲ್ ಮಾಡ್ತಾ ಬರುತ್ತೆ. ಬಟ್ ಇಫ್ ದ ಎಕ್ಸೆಪ್ಷನ್ ಈಸ್ ನಾಟ್ ಹ್ಯಾಂಡಲ್ಡ್ ಬೈ ಎನಿ ಆಫ್ ದ ಎಕ್ಸೆಪ್ಟ್ ಬ್ಲಾಕ್, ನಾವು ನಮಗೆ ಸಿಗುವಂಥ ಯಾವುದೇ ಎಕ್ಸೆಪ್ಷನ್ನು ಯಾವ ಒಂದು ಎಕ್ಸೆಪ್ಟ್ ಬ್ಲಾಕ್ಗಳನ್ನು ಹ್ಯಾಂಡಲ್ ಆಗಲಿಲ್ಲ ಅಂತಂದರೆ ನಿಭಾಯಿಸೋದಕ್ಕೆ ಆಗಲಿಲ್ಲ ಅಂದರೆ ದೆನ್ ಇಟ್ ಈಸ್ ರೀರೈಸ್ಡ್. ಅದನ್ನು ಮತ್ತೆ ನಾವು ರೀರೈಸ್ ಮಾಡ್ಬೋದು ಆಫ್ಟರ್ ಎಕ್ಸಿಕ್ಯೂಷನ್ ಆಫ್ ದ ಫೈನಲಿ ಬ್ಲಾಕ್. ಸೊ ಫೈನಲಿ ಬ್ಲಾಕ್ ಎಕ್ಸಿಕ್ಯೂಷನ್ ಮುಗಿದಾದ ನಂತರ ಮತ್ತೊಂದು ಬಾರಿ ನಾವು ಇದನ್ನು ರೀರೈಸ್ ಮಾಡಬಹುದು. ಸೊ ಒಂದು ಎಕ್ಸಾಂಪಲ್ ಕೂಡ ಇಲ್ಲಿ ನೋಡ್ಬೋದು. ಸೊ ಪ್ರೋಗ್ರಾಮ್ನಲ್ಲಿ ಎಕ್ಸೆಪ್ಟ್ ಬ್ಲಾಕ್ಲಿ 0 ಡಿವಿಷನ್ ಇದೆ. ಸೊ ಎಲ್ಸ್ ಬ್ಲಾಕ್ ತೊಗೊಂಡಿದ್ದೀವಿ, ಎಲ್ಸ್ ಬ್ಲಾಕ್ ಆದಮೇಲೆ ಫೈನಲಿ ಬ್ಲಾಕ್. ಸೊ ಹಿಯರ್ ಸೊ ಟ್ರೇಸ್ ಬ್ಯಾಕ್ ವ್ಯಾಲ್ಯೂ ಎರರ್, ಸೊ ರೀರೈಸ್ ಮಾಡಿದ್ದೀವಿ. ಸೊ ಇಲ್ಲಿ 0 ಡಿವಿಷನ್ ಎರರ್ನ ಮಾತ್ರ ನಾವು ನೇಮಿಂಗ್ ಕೊಟ್ಟಿದ್ವಿ. ಸೊ ಎಕ್ಸೆಪ್ಷನ್ ನೇಮ್ ಬರೆದಿದ್ವಿ. ಸೊ ವ್ಯಾಲ್ಯೂ ಎರರ್ನ ಮೆನ್ಷನ್ ಮಾಡಿಲ್ಲ. ಬಟ್ ಫೈನಲಿ ಬ್ಲಾಕ್ ಎಕ್ಸಿಕ್ಯೂಷನ್ ಆದಮೇಲೆ ಮತ್ತೆ ರೀರೈಸ್ ಮಾಡಿದಾಗ ಸೊ ವ್ಯಾಲ್ಯೂ ಎರರ್ ಇನ್ವ್ಯಾಲಿಡ್ ಲಿಟ್ರಲ್ ಫಾರ್ ಇಂಟೀಜರ್ ಅನ್ನೋದು ನಮಗೆ ಡಿಸ್ಪ್ಲೇ ಬರ್ತದೆ. ಸೊ ಇಲ್ಲಿಗೆ ಮೊದಲನೇ ಚಾಪ್ಟರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅನ್ನೋದು ಸಂಪೂರ್ಣವಾಗಿ ನಿಮಗೆ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ತಿಳ್ಕೊತೀನಿ. ಸೊ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಗಳನ್ನು ನಾವಿಲ್ಲಿ ಮೆನ್ಷನ್ ಮಾಡಿದ್ವಿ. ವಾಟ್ ಈಸ್ ಎಕ್ಸೆಪ್ಷನ್, ಮೆನ್ಷನ್ ಎನಿ ಒನ್ ಟೈಪ್ ಆಫ್ ಎಕ್ಸೆಪ್ಷನ್. ಸೊ ಬಿಲ್ಟ್ ಇನ್ ಎಕ್ಸೆಪ್ಷನ್ ಅಂದರೆ ಏನು, ಸೊ ಮೆನ್ಷನ್ ಎನಿ ಒನ್ ಟೈಪ್ ಆಫ್ ಬಿಲ್ಟ್ ಇನ್ ಎಕ್ಸೆಪ್ಷನ್. ಸೊ ರೋಲ್ ಆಫ್ ಆನ್ ಎಕ್ಸೆಪ್ಷನ್ ಹ್ಯಾಂಡಲರ್, ಬಿಟ್ವೀನ್ ಡಿಫರೆನ್ಸ್ ಬಿಟ್ವೀನ್ ಸಿಂಟ್ಯಾಕ್ಸ್ ಎರರ್ ಆ್ಯಂಡ್ ವ್ಯಾಲ್ಯೂ ಎರರ್. ಅಗೇನ್ ಡಿಫೈನ್ ದ ಫಾಲೋಯಿಂಗ್ ಆಫ್ IO ಎರರ್, ಕೀಬೋರ್ಡ್ ಇಂಟರಪ್ಟ್ ಎರರ್. ಸೊ ಪ್ರತಿಯೊಂದು ಟಾಪಿಕ್ ಕೂಡ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ಬಂದಿರುವಂತಹ ಒಂದಷ್ಟು ಕ್ವಶನ್ಸ್ಗಳನ್ನು ಸೊ ಆದಷ್ಟು ಆನ್ಸರ್ಗಳನ್ನ ಹುಡುಕಿ ಇದು ಕೊಟ್ಟಿರುವಂಥ ಕ್ವಶನ್ಗಳಿಗೆ ಪ್ರಿಪೇರ್ ಆದರೆ ಸೊ ಆಲ್ಮೋಸ್ಟ್ ವಿ ಕ್ಯಾನ್ ಕವರ್ ದಟ್ ಕಂಪ್ಲೀಟ್ 5 ಮಾರ್ಕ್ಸ್. ಸೊ 1 ಮಾರ್ಕ್ ಫಿಲ್ ಇನ್ ದ ಬ್ಲಾಂಕ್ಸ್, 1 ಮಾರ್ಕ್ ಮಲ್ಟಿಪಲ್ ಚಾಯ್ಸ್ ಇದ್ದರೆ ಇನ್ನು 3 ಮಾರ್ಕ್ಸ್ ಸೊ ಕ್ವಶನ್ ಆನ್ಸರ್ಸಲ್ಲಿ ಬಂದಿರುತ್ತೆ. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇಲ್ಲಿ ಲಿಸ್ಟ್ ಇದೆ, ಹಾಗೆ 3 ಮಾರ್ಕ್ಸ್ ಕ್ವಶನ್ಸ್ ಕೂಡ ಲಿಸ್ಟಲ್ಲಿದೆ. ಅದಲ್ಲದೆ ಈವನ್ 5 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇಲ್ಲಿ ನಾವು ನೋಡ್ಬೋದು. ಬಟ್ ಈ ಒಂದು ಚಾಪ್ಟ್ರಿಂದ 5 ಮಾರ್ಕ್ಸ್ ಕ್ವಶನ್ಸ್ ಅಂತೂ ಕೇಳೋದಿಲ್ಲ.
But at least if you prepare for these 5 marks questions, so we can answer for 3, 2 and also 1. ಸೊ ಹಾಗಾಗಿ ಇದಷ್ಟು ಕಂಪ್ಲೀಟ್ ಸ್ಲೈಡ್ಸ್ನಲ್ಲಿ ಸೊ ಥಿಯರಿ ಎಕ್ಸ್ಪ್ರೆಷನ್ಸ್ ಕೂಡ ಆಗಿದೆ, ಒಂದಷ್ಟು ಕ್ವಶನ್ಸು ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದೀವಿ. ಈ ರೀತಿ ಕಂಪ್ಲೀಟ್ ಚಾಪ್ಟರ್ ಎಕ್ಸ್ಪ್ರೆಷನ್ಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಸೊ ಹೇಳಿದಂಥ ಒಂದಷ್ಟು ವಿವರಗಳಲ್ಲಿ ಏನಾದರೂ ಡೌಟ್ ಇದ್ದರೆ ಸೊ ಕಮೆಂಟ್ಗಳನ್ನು ಮಾಡುವುದರ ಮೂಲಕ ಕಮೆಂಟ್ಗಳನ್ನು ಕಳಿಸಿ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇಷ್ಟವಾಗಿದ್ದರೆ ನಿಮಗೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ಜನಸಂಖ್ಯೆಗಳಿಗೆ, ಇನ್ನೂ ಹೆಚ್ಚಿನ ವಿದ್ಯಾರ್ಥಿ ವೃಂದದವರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಸೊ ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದಾಗಿ ಈ ಎಲ್ಲ ವಿಡಿಯೋಗಳನ್ನು ನಿಮಗಾಗಿ ಅರ್ಪಿಸುತ್ತಿದ್ದೇವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ all in one. Thank you so much.